नारायणं कृतगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमयं विभवाद्यमीशं वन्दे भवग्नम् अमरासुरसिद्धवन्द्यम् अभ्रमं भङ्गरहितं अजनं विमलं सदा आनन्दतीर्थमतुलं भजेरपत्रयामहम् वेदान्तवेद्यं सकलावद्यं दयासिन्धुमनन्तरूपं श्रीयाज्ञवल्क्यं परिपूर्णचन्द्रं श्रीमद्गुरुं नित्यमहं नमामि। श्रीशाङ्घ्री नमस्ते नमो वैराग्यशालिने तपस्वाध्यायस्तु शास्त्रपूजाकर्मणिं श्वेतचरं वन्दे परिव्राजचक्रवर्तिनम्। श्री गुरुभ्यो नमः। ओं सर्वाभ्यः तत्त्वदेवताभ्यो नमः। सर्वगुरुभ्यो नमः। सर्वमुनिभ्यो नमः। ಸುಂದರವಾದ ಶ್ರೇಷ್ಠವಾದಂತಹ ಅಧಿಕವಾದ ಇದನ್ನ ಪುರುಷೋತ್ತಮವಾದ ಅಂತ ಕರೆದಿದ್ದಾರೆ. ಈ ಶ್ರೇಷ್ಠವಾದ ಕಾಲದಲ್ಲಿ ಸುಂದರವಾದ ಶ್ರೇಷ್ಠವಾದಂತಹ ಭಗವತ್ ಸನ್ನಿಧಾನ, ಅದರಲ್ಲೂ ಪ್ರಾಣದೇವರು, ವಾಗಭಿಮಾನಿಗಳು, ಸರ್ವ ಜೀವರನ್ನು ಧಾರಣೆ ಮಾಡಿರತಕ್ಕಂಥವ್ರು, ಜೀವರಿಗೆ ಜೀವನವನ್ನು ಕೊಟ್ಟು ಬದುಕಿಸ್ತಕ್ಕಂಥವರು ಪ್ರಾಣದೇವರು. ಅವರ ಸನ್ನಿಧಾನ, ಗುರುಗಳ ಸನ್ನಿಧಾನದಲ್ಲಿ, ಪವಿತ್ರವಾದ ಸ್ಥಳದಲ್ಲಿ, ಪವಿತ್ರವಾದ ಕಾಲದಲ್ಲಿ ಶ್ರೇಷ್ಠವಾದಂತಹ ಒಂದು ಕಾರ್ಯವನ್ನ ಇಲ್ಲಿ ಮಾಡ್ತಾ ಇದ್ದೀರಿ. ಬಹಳ ಸಂತೋಷ ಆಯ್ತು. ಇಷ್ಟು ಜನ ಒಂದು ಸ್ಥಳದಲ್ಲಿ ಸೇರಿ ಇಂತಹ ಶ್ರೇಷ್ಠವಾದ ಜ್ಞಾನ ಕಾರ್ಯವನ್ನ 1 ಮಾಸಗಳ ಪರ್ಯಂತ ಅನೇಕ ಪಂಡಿತರನ್ನು ಕರೆಸಿ ಅವರ ಸಮ್ಮುಖದಲ್ಲಿ ಇಂತಹ ಒಂದು ಜ್ಞಾನ ಕಾರ್ಯವನ್ನು ನಡೆಸ್ತಾ ಇರತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ, ಭಗವತ್ ಪ್ರೀತಿಕರವಾಗಿರ್ತಕ್ಕಂತಹ ಕಾರ್ಯ. ಹಿಂದೆ ಋಷಿಮುನಿಗಳು ಕೂಡ ಇದೇ ತರ ಭಗವತ್ ತತ್ವವನ್ನು ಚಿಂತನೆ ಮಾಡಬೇಕಂದ್ರೆ ನಾವು ಕೇಳ್ತೀವಿ, ಶೌನಕರು, ಸೂತ ಮುನಿಗಳು ಎಲ್ಲ ಸೇರಿದ್ರು ಸಭೆಗಳಲ್ಲಿ ಅಂತ. ಅವರೆಲ್ಲ ಸೇರಿ ಅದೇ ರೀತಿಯಾಗಿ ತಿಳಿದವರನ್ನು ಕೂಡಿಸೋದು, ತಿಳಿದೇ ಇದ್ದವರು ಅವರ ಮುಂದೆ ಕೂತ್ಕೊಂಡು ಭಗವಂತನ ವಿಷಯಗಳನ್ನ ತಿಳ್ಕೊಳ್ಳುವಂಥದ್ದು, ಆಗ ತಿಳಿದದ್ದನ್ನ ಅದನ್ನು ಚಿಂತನೆ ಮಾಡ್ತಾ ತಮ್ಮ ಸಾಧನೆಯನ್ನ ಮಾಡತಕ್ಕಂಥದ್ದು ಹಿಂದಿಂದಲೂ ನಮ್ಮ ಪರಂಪರೆಯಲ್ಲಿ ನಡ್ಕೊಂಡು ಬಂದಿದೆ. ಅದರಂತೆ ನೀವೆಲ್ಲ ಅನೇಕ ವಿಚಾರಗಳನ್ನ ತಿಳಿದವರಾಗಿದ್ದರೂ ಕೂಡ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೀಗೆ ಒಂದು ಜ್ಞಾನ ಕಾರ್ಯವನ್ನ ನಡೆಸ್ತಾ ಇದ್ದೀರಿ. ಆದ್ರಿಂದ ಒಳ್ಳೆಯ ಜ್ಞಾನ ಕಾರ್ಯಕ್ಕೆ ಭಗವಂತನ ಅನುಗ್ರಹ ಇದೆ. ಎಲ್ಲಿ ಅಂತಹ ಜ್ಞಾನ ಯಜ್ಞಾದಿಗಳು ನಡೀತಾವೋ ಅಲ್ಲಿ ಭಗವತ್ ಸನ್ನಿಧಾನ ವಿಶೇಷವಾಗಿ ಪ್ರಾಪ್ತಿಯಾಗ್ತದೆ. ತಾಪ ಜಾಸ್ತಿ ಆಗಿದೆ, ತಾಪ ಶಾಂತ ಆಗ್ಬೇಕು. ಆದ್ರಿಂದ ಪ್ರಕೃತಿಯು ಕೂಡ ಮುಂದೆ ಅನುಗ್ರಹ, ಭಗವಂತ ಪ್ರಕೃತಿ ಅಭಿಮಾನಿಯಾದಂತಹ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಶಾಂತ ಪ್ರಕೃತಿಯು ಕೂಡ, ವಾತಾವರಣವು ಕೂಡ ಶಾಂತವಾಗಬೇಕು. ಅಂತಹ ಒಂದು ಅನುಗ್ರಹವನ್ನ ಆ ದೇವತೆಗಳು ಅನುಗ್ರಹಿಸಬೇಕು, ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆಯೊಂದಿಗೆ ಭಗವಂತನ ವಿಚಾರವಾಗಿ ಅವನ ಸಂಕೀರ್ತನೆ ಮಾಡತಕ್ಕಂಥದ್ದು ಶ್ರೇಷ್ಠವಾದದ್ದು ಅನ್ನೋ ವಿಚಾರವನ್ನ ನಿರೂಪಿಸಲಿಕ್ಕೆ 2 ದಿವಸದಲ್ಲಿ ಪ್ರಯತ್ನ ಪಡ್ತೇನೆ. ಇದು ಪುರುಷೋತ್ತಮ ಮಾಸ. ಆದ್ರಿಂದಾಗಿ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳನ್ನ ನಿರೂಪಣೆವಾಗಿರ್ತಕ್ಕಂಥ ಭಗವಂತ ಒಂದೊಂದು ಅಧ್ಯಾಯಗಳಿಗೆ ಒಂದೊಂದು ಯೋಗಗಳನ್ನ ಹೇಳಿದ್ದಾರೆ. ಒಂದು ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಹೀಗೆ 15ನೇ ಅಧ್ಯಾಯವನ್ನ ಪುರುಷೋತ್ತಮ ಯೋಗ ಅಂತ ಕರೆದಿದ್ದಾರೆ. ಆದ್ದರಿಂದಾಗಿ ಪುರುಷೋತ್ತಮ ಮಾಸದ ಬಗ್ಗೆ ಮುಂದಿನ ಪ್ರವಚನಕಾರರು ಮಾಸದ ಮಹಾತ್ಮೆಯನ್ನು ಹೇಳ್ತಾ ಅದನ್ನ ಮಾಸ ಯಾಕೆ ಇದು ಶ್ರೇಷ್ಠವಾದ್ದು, ಅದರಲ್ಲಿ ಏನು ಮಾಡಬೇಕೋ ಏನು ಮಾಡಬಾರ್ದಿಲ್ಲ ಕಾರ್ಯವನ್ನು ಅದನ್ನು ಹೇಳ್ತಾರೆ. ಆದ್ರೆ ಪುರುಷೋತ್ತಮನ ಬಗ್ಗೆ ಅವನ ಮಹತ್ವವನ್ನು ತಿಳಿಸುವಂತಹ ಒಂದು ಕಾರ್ಯವನ್ನ ಚಿಂತನೆ ಮಾಡೋಣ ಅಂತ ನಾನು ಇಲ್ಲಿ ಕುಳಿತಿದ್ದೇನೆ. ಆ ಪುರುಷೋತ್ತಮ ಯೋಗದಲ್ಲಿ ಯಾಕೆ ಅದು ಪುರುಷೋತ್ತಮ ಯೋಗ ಅಂತಂದ್ರೆ ಭಗವಂತನ ಸರ್ವೋತ್ತಮತ್ವವನ್ನ ಚೆನ್ನಾಗಿ ಬೇರೆ ಬೇರೆ ವಿಚಾರಗಳನ್ನ ಬೇರೆ ಬೇರೆ ಅಧ್ಯಾಯಗಳನ್ನು ನಿರೂಪಣೆ ಮಾಡಿದ್ದಾರೆ. ಜೀವನ ಬದುಕುವ ಕ್ರಮ ಅಥವಾ ಜೀವನ ಯೋಗ್ಯತೆ ಇದನ್ನೆಲ್ಲವನ್ನು ನಿರೂಪಣೆ ಮಾಡಿದ್ರೆ ಭಗವಂತನ ಸರ್ವೋತ್ತಮತ್ವವನ್ನ ಬಹಳ ಅಧಿಕವಾಗಿ ಅದರಲ್ಲಿ ಚಿಂತನೆ ಮಾಡಿದ್ದಾರೆ. ಅದಕ್ಕಾಗಿ ಪುರುಷೋತ್ತಮ ಯೋಗ ಅಂತ ಕರೆದಿದ್ದಾರೆ. ಆ ಪುರುಷೋತ್ತಮ ಯೋಗದಲ್ಲಿ ಬರತಕ್ಕಂತಹ ಮಾತು ಶ್ಲೋಕಗಳು ಕೊನೆಯದಾಗಿ ದ್ವಾವಿಮೋ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಶರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾರತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯಯ ಈಶ್ವರಃ
ಯಸ್ಮಾತ್ ಶರಮತೀತೋಹಂ ಅಕ್ಷರಾದಪಿಚೋತ್ತಮ ಅಥೋಸ್ಮಿ ಲೋಕೆ ವೇದೇಚ ಪ್ರಥಿತಃ ಪುರುಷೋತ್ತಮ ಅಂತ ಭಗವಂತ ತಾನು ಪುರುಷೋತ್ತಮ ಯಾಕೆ ಅನ್ನೋದನ್ನ ಆ ಇಷ್ಟು ಶ್ಲೋಕಗಳಲ್ಲಿ ತುಂಬಾ ಸುಂದರವಾಗಿ ನಮಗೆ ಸಾಧನೆ ಆಗಲಿ, ನಾವು ತಿಳ್ಕೊಳ್ಳಿ ಎಂಬ ಉದ್ದೇಶದಿಂದ ನಮ್ಮ ಮೇಲೆ ಅನುಗ್ರಹದಿಂದ ಕರುಣಾದೃಷ್ಟಿಯಿಂದ ಈ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾನೆ. ಅಲ್ಲಿ ಪುರುಷರು ಅಂತಂದ್ರೆ ಇಲ್ಲಿ ಗಂಡು ಹೆಣ್ಣು ಅಂತದ್ದಲ್ಲ, ಜೀವ ಯಾವ ಪುರುಷೇತೆ, ಒಂದು ಜೀವಿ ಅಂತಂದ್ರೆ ಅದು ಭಗವಂತ ಸೃಷ್ಟಿ ಮಾಡಿದ ಮೇಲೆ ಒಂದು ಯಾವುದನ್ನಾದ್ರೂ ಶರೀರವನ್ನು ಆಶ್ರಯಿಸಿಕೊಂಡೇ ಇರ್ತದೆ. ಸೂಕ್ಷ್ಮ ಶರೀರ ಆಗಿರ್ಬೋದು, ಒಂದು ದೊಡ್ಡ ಶರೀರ ಆಗಿರ್ಬೋದು, ಅಂತೂ ಒಂದು ಶರೀರವನ್ನ ಆಶ್ರಯಿಸಿಕೊಂಡಿರ್ತಕ್ಕಂಥದ್ದನ್ನ ಪುರುಷ ಅಂತ ಕರೆದಿದ್ದಾರೆ. ಎರಡು ಪುರುಷಗಳಿವೆ, ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರೇವಚ. ಒಂದು ಕ್ಷರ ಪುರುಷ, ಇನ್ನೊಂದು ಅಕ್ಷರ ಪುರುಷ ಅಂತ. ಯಾರನ್ನ ಕ್ಷರ ಪುರುಷ ಅಂತ ಕರೆದಿದ್ದಾರೆ, ಯಾರನ್ನ ಅಕ್ಷರ ಪುರುಷ ಅಂತ ಕರೆದಿದ್ದಾರೆ ಅಂತಂದ್ರೆ, ಯಾವುದು ಹುಟ್ಟು ಸಾವುಗಳು ಉಳ್ಳದ್ದಾಗಿದೆಯೋ, ಜನನ ಮರಣಗಳು ನಿರಂತರವಾಗಿ ಯಾವ ಜೀವಿಗೆ ಇದೆಯೋ ಅದನ್ನ ಕ್ಷರ ಪುರುಷ ಅಂತ ಕರೆದಿದ್ದಾರೆ. ಅದು ಇಲ್ಲದೆ ಇರತಕ್ಕಂಥದ್ದು ಅಂದ್ರೆ ಅಕ್ಷರ ಪುರುಷ ಅಂದ್ರೆ ಮಹಾಲಕ್ಷ್ಮೀ ದೇವಿ. ಕ್ಷರ ಬ್ರಹ್ಮಾದಿಗಳಿಂದ ಆರಂಭಿಸಿಕೊಂಡು, ಬ್ರಹ್ಮನಿಂದ ಆರಂಭಿಸಿಕೊಂಡು ತೃಣಪರ್ಯಂತವಾದಂತ ಯಾವ್ಯಾವ ಸಕಲ ಜೀವರಾಶಿಗಳಿದೆಯೋ ಅದೆಲ್ಲವೂ ಕೂಡ ಕ್ಷರ ಪುರುಷರು ಅಂತ ಕರೆದಿದ್ದಾರೆ. ಅದರ ನಂತರದಲ್ಲಿ ನಂತರದಲ್ಲಿ ಬರತಕ್ಕಂತಹ ಉತ್ತಮವಾದಂತಹದ್ದು ಅಂದ್ರೆ ಅದು ಲಕ್ಷ್ಮೀ ದೇವಿ, ಪ್ರಕೃತಿ ಅಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿ, ಅವರನ್ನ ಅಕ್ಷರ ಪುರುಷರು ಅಂತ ಕರೆದಿದ್ದಾರೆ. ಹೀಗೆ ಕ್ಷರ ಪುರುಷ ಅಕ್ಷರ ಪುರುಷರು ಅಂತ ಇಬ್ಬರು. ಇವರಿಬ್ಬರಿಗಿಂತಲೂ ಉತ್ತಮನಾಗಿರ್ತಕ್ಕಂಥವನು ಅವನನ್ನು ಪುರುಷೋತ್ತಮ ಅಂತ ಕರೆದಿದ್ದಾರೆ. ಆದ್ರಿಂದಾಗಿ ಇಲ್ಲಿ ಕ್ಷರ ಪುರುಷರಂದ್ರೆ ಯಾರು, ಅಕ್ಷರ ಪುರುಷರಂದ್ರೆ ಯಾರು, ಇವೆರಡಕ್ಕಿಂತ ಉತ್ತಮನಾಗಿರ್ತಕ್ಕಂಥವನು ಪುರುಷೋತ್ತಮ ಅಂತ ತಿಳ್ಕೊಳ್ಳಿ. ಈ ಕ್ಷರ ಪುರುಷರಿದ್ದೀವಲ್ಲ, ನಾವೆಲ್ಲ ಕ್ಷರ ಪುರುಷರು. ಹುಟ್ಟು ಸಾವುಗಳು, ಜನನ ಮರಣಾದಿಗಳು ನಮ್ಗೆ ಆಗ್ತಾ ಇರ್ತವೆ. ಯಾಕೆ ಕ್ಷರ ಪುರುಷರ ಸ್ವರೂಪ ಏನು, ನಾವು ಏನು, ಮೊದಲು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು. ನಾವೇನು ಅಂತ ಗೊತ್ತಾಗ್ಬೇಕು. ನಮಗೆ ಗೊತ್ತಾದ್ರೆ ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು. ಏನ್ ಮಾಡ್ಬೇಕು, ಎಲ್ಲಿ ಮುಟ್ಟಬೇಕು ನಾವು ಪುರುಷರು ಅಂದ್ರೆ ಜೀವಿಗಳು ಅಜ್ಞಾನಾದಿ ದೋಷಗಳಿಂದ ಕೂಡಿದ್ದೇವೆ. ಅಂದ್ರೆ ಅವರವರ ಯೋಗ್ಯತಾನುಸಾರವಾಗಿ ಬೇರೆ ಬೇರೆ ಇದೆ. ಬ್ರಹ್ಮನಿಂದ ಆರಂಭಿಸಿಕೊಂಡು, ಬ್ರಹ್ಮನಿಗೆ 4 ಬಾರಿ ಅಜ್ಞಾನ ಬಂದಿತ್ತು, ಸ್ವಲ್ಪ ಮಾತ್ರ, ಬ್ರಹ್ಮದೇವರು ವಾಯುದೇವರಿಗಾಗಿ. ಆಮೇಲೆ ದೇವತೆಗಳಿಗೆ ಸ್ವಲ್ಪ. ಆಮೇಲೆ ನಮ್ಮ ಜೀವರಾಶಿಗೆ ಬಂದಾಗ ಜೀವರಾಶಿಯಲ್ಲಿ ಕೂಡ ಬೇರೆ ಬೇರೆ ಯೋಗ್ಯತೆ ಉಳ್ಳವರು ಸ್ವಲ್ಪ ಅಜ್ಞಾನಾದಿ ವ್ಯತ್ಯಾಸಗಳಿರ್ತದೆ. ಹೀಗೆ ಅಜ್ಞಾನದ ನಿಮಿತ್ತವಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬತಕ್ಕಂತಹ ದೋಷಗಳು ಈ ಜೀವನಿಗೆ ಅಂಟಿಬಿಟ್ಟಿವೆ. ಆ ಅಜ್ಞಾನದ ನಿಮಿತ್ತವಾಗಿ ಅಜ್ಞಾನ, ದುಃಖ, ಭಯ, ರೋಗ ಇವೆಲ್ಲವೂ ಕೂಡ ಜೀವನಿಗೆ ಜೀವನ ಜೊತೆಗೆ ಅಂಟುಕೊಂಡ್ಬಿಟ್ಟಿವೆ. ಇದು ಮಹಾ ವಿಷಯಗಳಿವೆ. ಇದು ಅಂಟುಕೊಂಡಿರೋದ್ರಿಂದ ನಿಜವಾದ ಜೀವನ ಸ್ವರೂಪ ಏನು ಅಂತಂದ್ರೆ ಆನಂದಮಯವಾಗಿರ್ತಕ್ಕಂಥದ್ದು. ಆ ಆನಂದ ಜೀವನಿಗೆ ಪ್ರಕಟ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ದೋಷಗಳು ಅಂಟುಕೊಂಡಿರೋದ್ರಿಂದ. ಉದಾಹರಣೆಗೆ ಒಂದು ತುಂಬಾ ಪ್ರಕಾಶ ಮಾಡುವಂತ ಒಂದು ರತ್ನ ಇದೆ. ಆ ರತ್ನ ಅದರ ಸ್ವಭಾವ ನಿಜವಾದ ಇರಬೇಕಾಗಿತ್ತು. ಆದ್ರೆ ಆ ರತ್ನಕ್ಕೆ ತುಂಬಾ ಕೆಸರು ಮೆತ್ತುಕೊಂಡಿದೆ. ಕೆಲವು ರತ್ನಗಳಿಗೆ ಸ್ವಲ್ಪ ಮೆತ್ತುಕೊಂಡಿರುತ್ತೆ, ಕೆಲವು ರತ್ನಗಳಿಗೆ ತುಂಬಾ ಮೆತ್ತುಕೊಂಡಿರುತ್ತೆ. ಕೆಲವು ರತ್ನಗಳಿಗೆ ಆ ಸ್ವಲ್ಪ ನೀರು ಬಿದ್ರೆ ಸಾಕು, ಅದು ಒಳ್ಳೆದಕ್ಕೆ ಶುರುವಾಗುತ್ತೆ ಅಥವಾ ಅದ್ರ ಪ್ರಕಾಶವನ್ನ ಅದು ಸೂಸುತ್ತೆ. ಇನ್ನು ಕೆಲವಕ್ಕೆ ತುಂಬಾ ಅಂಟುಕೊಂಡ್ಬಿಟ್ಟಿರುತ್ತೆ, ಅದು ಸ್ವಲ್ಪ ನೀರು ಬಿದ್ರೆ ಸಾಕಾಗಲ್ಲ, ಸ್ವಲ್ಪ ಉಜ್ಜಬೇಕು, ಇನ್ನೇನೋ ನಾವು ಅದಕ್ಕೆ ಬೇಕಾದಂತಹ ಒಂದು ಸಾಧನಗಳನ್ನೆಲ್ಲ ಹಾಕಿಬಿಟ್ಟು ಉಜ್ಜಬೇಕಾಗತ್ತೆ. ಅದರಂತೆ ಯಾವಾಗ ಸ್ವಲ್ಪ ನಮ್ಗೆ ಆ ಪ್ರಕಾಶ ರತ್ನಗಳಿಗೆ ಹೊಳೆಯಿತು, ಯಾವ ರೀತಿಯಾಗಿ ಹೊಳೆಯಿತು, ಅದರಂತೆ ನಮಗೂ ಕೂಡ ಇಂತಹ ಒಂದು ಸತ್ಕಾರ್ಯಗಳಲ್ಲಿಯೋ ಜ್ಞಾನ ಕಾರ್ಯಗಳಲ್ಲಿಯೋ ಒಳ್ಳೆ ಸಜ್ಜನ ಸಂಘ ಆದಾಗ ಸ್ವಲ್ಪ ಆ ಕೆಸರು ಹೋದಂಗಾಗಿ ಆನಂದದ ಅಭಿವ್ಯಕ್ತಿ ಆಗ್ತದೆ. ಕೆಲವೊಮ್ಮೆ ಆನಂದ, ಕೆಲವು ದುಃಖ. ಯಾಕೆ ಆಗ್ತದೆ ಅಂತಂದ್ರೆ ಈ ಕಾರಣಗಳಿಂದ ನಮ್ಮಲ್ಲಿ ಅಂಟಿರುವಂತ ಕೊಳಕುಗಳು. ಈ ಕೊಳಕು ಆ ಜೀವನಿಗೆ ಅಂಟಿರತಕ್ಕಂತಹ ಅಜ್ಞಾನ ನಿಮಿತ್ತವಾದಂತಹ ಈ ದೋಷಗಳೇನಿವೆಲ್ಲ, ಇದನ್ನ ತೊಳಿಬೇಕು ಅಂತಂದ್ರೆ ಕೆಲವರಿಗೆ ಸ್ವಲ್ಪ ತೊಳೆದ್ರೆ ಸಾಕಾಗುತ್ತೆ, ರತ್ನಗಳು ತೊಳೆದಂಗೆ. ಕೆಲವರಿಗೆ ತುಂಬಾ ಜಾಸ್ತಿ ತೊಳಿಬೇಕಾಗತ್ತೆ. ಅಂದ್ರೆ ನಮ್ಮ ಪ್ರಾರಬ್ಧ ಅನುಸಾರವಾಗಿ ಎಷ್ಟು ತೊಳಿಬೇಕು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಸತ್ಕಾರ್ಯವನ್ನು ಮಾಡ್ತಾ ಇರಬೇಕು. ಜ್ಞಾನ ಕಾರ್ಯವನ್ನ, ಭಗವಂತನನ್ನ ಪಡೆಯಬೇಕಾದಂತಹ ಸತ್ಕಾರ್ಯವನ್ನು ಮಾಡ್ತಾ ಇರಬೇಕು. ಈ ತೊಳಿಲಿಕ್ಕೆ ಇರತಕ್ಕಂತಹ ದೊಡ್ಡದಾದಂತಹ ಒಂದು ವಸ್ತು ಅಂತಂದ್ರೆ ಅಲ್ಲಿ ನೀರಿದ್ದಂತೆ ಇಲ್ಲಿ ಜ್ಞಾನ ಎಂಬತಕ್ಕಂಥ ಅಮೃತ. ಜ್ಞಾನಾಮೃತದಿಂದಲೇ ಈ ಭಗವಂತನ ಜ್ಞಾನ ಎಂಬತಕ್ಕಂಥ ಅಮೃತದಿಂದಲೇ ಈ ಎಲ್ಲ ಕೊಳಕನ್ನ ತೊಳಿಬೇಕಾಗತ್ತೆ. ನಾವು ಈ ಜ್ಞಾನವನ್ನ, ಭಗವಂತನ ಜ್ಞಾನವನ್ನ ಪಡಿಬೇಕು ಅಂತಂದ್ರೆ ಸುಮ್ಮನೆ ಬಂದು ಬಿಡಲ್ಲ.
ತರತಿ ಶೋಕಂ ಆತ್ಮವಿತ್ ಅಂತ ಭಾಗವತದಲ್ಲಿ ಹೇಳದಂತೆ ಈ ಜೀವ ಅನೇಕ ಸುಖ ದುಃಖಗಳಿಗೆ ಒಳಗಾಗ್ತಾ ಇದ್ದಾನೆ. ದುಃಖವನ್ನು ಅನುಭವಿಸೋದು, ಮತ್ತೆ ಸ್ವಲ್ಪ ಸುಖಂಗಾಗುತ್ತೆ, ಮತ್ತೆ ದುಃಖ, ಹುಟ್ಟು, ಮರಣ, ಜನನ ಮರಣಗಳು ಪುನಃ ಪುನಃ ಬರ್ತಾ ಇರ್ತವೆ. ಇದರಿಂದೆಲ್ಲ ದಾಟಬೇಕು ಅಂತಂದ್ರೆ ಅದಕ್ಕೆ ಆತ್ಮಜ್ಞಾನ ಬೇಕು, ಪರಮಾತ್ಮ ಜ್ಞಾನ ಬೇಕು. ಪರಮಾತ್ಮ ಜ್ಞಾನ ಪ್ರಾಪ್ತಿ ಆದ ಆವಾಗ ಸುಖ, ಪರಮಾನಂದ, ಶಾಶ್ವತವಾದ ಸುಖ ಸಿಗುವಂತದ್ದು ಭಗವದ್ ದರ್ಶನದಿಂದ ಮಾತ್ರ. ಎಲ್ಲ ಜೀವರಾಶಿಗಳು ಕೂಡ ಸತತ ನಾವು ಪ್ರಯತ್ನ ಪಡ್ತಾ ಇರೋದು ಸುಖ ನಿಯೋಮೇಶ ದುಃಖಂ ಮನಾಗಪಿ ಮಾವು. ಇಷ್ಟೆಲ್ಲ ನಾವೇನ್ ಮಾಡ್ತೀವಿ, ಹೋರಾಟ ಮಾಡ್ತೀವಲ್ಲ ಜೀವನದಲ್ಲಿ. ಯಾಕೆ? ನಮಗೆ ಆನಂದ ಬೇಕು, ಸುಖ ಬೇಕು ಅಂತ. ಆದ್ರೆ ಆ ಸುಖಕ್ಕೋಸ್ಕರ ಪ್ರಯತ್ನ ಪಡ್ತೀವಿ, ದುಃಖದಲ್ಲೇ ಸುತ್ತಾ ಇರ್ತೀವಿ. ಅದರಿಂದ ಹೊರಗೆ ಬರಬೇಕು ಅಂತಂದ್ರೆ ಅದು ನಿಜವಾದಂತದ್ದು ಸುಖ ಯಾವುದು ಸುಖ ಭಗವಂತನ ಜ್ಞಾನವನ್ನು ಪಡೆಯುವಂತದ್ದು, ಅದೇ ನಿಜವಾದ ಸುಖ ಇರತಕ್ಕಂಥದ್ದು ತಿಳ್ಕೊಂಡಾಗ ಆ ಕಡೆ ಆ ಮಾರ್ಗದಲ್ಲಿ ಹೊರಟಾಗ ಆಗ ಆನಂದದ ಅಭಿರುಚಿ, ಆ ಸ್ವಲ್ಪ ಸ್ವಲ್ಪ ಆನಂದ ಆಗೋದು ಅಭಿವ್ಯಕ್ತ ಆಗ್ತಾ ಹೋಗ್ತದೆ. ಆಗ ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ತೊಡಗುತ್ತಾರೆ ಜೀವಿಯಾಗಿರ್ತಕ್ಕಂಥ. ಆದ್ರಿಂದ ಆ ಮಾರ್ಗದಲ್ಲಿ ನಾವು ತೊಡಗಬೇಕು, ಸಾಧನೆಯ ಮಾರ್ಗದಲ್ಲಿ ತೊಡಗಬೇಕು ಅಂತ ಆದ್ರೆ, ಆತ್ಮಜ್ಞಾನದ ಕಡೆ ಒಡಗಬೇಕು, ಈ ಕಶ್ಮಲಗಳನ್ನು ತೊಳ್ಕೊಳ್ಬೇಕು ಅಂತಂದ್ರೆ ಸಾಧಕನಾಗಿರ್ತಕ್ಕಂಥವನಿಗೆ ಇರತಕ್ಕಂತಹ ಮೊದಲನೆಯ ಮೆಟ್ಟಿಲು ಅಂತಂದ್ರೆ ಅದು ಸಜ್ಜನರ ಸಂಘ. ಇಂತಹ ಜ್ಞಾನ ಕಾರ್ಯಗಳಲ್ಲಿ ಭಾಗವಹಿಸುವಂತದ್ದು ಅಥವಾ ಒಳ್ಳೆಯ ಕೆಲಸಗಳು ಎಲ್ಲಿ ನಡೀತದೆ ಅಲ್ಲಿ ನಾವು ನಮ್ಮನ್ನು ತೊಡಗಿಕೊಳ್ಳುವಂತದ್ದು ಇದೆಯಲ್ಲ, ಇದನ್ನೇ ಸಾಧಕನ ಮೊದಲನೇ ಮೆಟ್ಟಲು ಅಂತ ಕರೆದಿದ್ದಾರೆ. ಸತಾಂ ಸಂಗೋಯಿ ಭೇಷಜಂ ಅಂತದೆ ಭಾಗವತ. ಸಾಧಕನಿಗೆ ದೊಡ್ಡ ಔಷಧ, ದಿವ್ಯ ಔಷಧ ಅಂದ್ರೆ ಈ ದುಃಖಗಳಿಂದ ಪಾರಾಗಲಿಕ್ಕೆ ಇರತಕ್ಕಂಥ ದೊಡ್ಡ ಔಷಧ ಅಂತಂದ್ರೆ ಅದು ಸಜ್ಜನರ ಸಂಘ ಅಂತ. ದುರ್ಜನರ ಸಂಘ ಆಗಿಬಿಟ್ರೆ ದೊಡ್ಡ ಅವನತಿ ಇದೆ. ಅನೇಕ ಇತಿಹಾಸಗಳಲ್ಲಿ ನೋಡಬಹುದು, ನಾವು ವಾಸ್ತವದಲ್ಲಿ ನೋಡಬಹುದಾಗಿದೆ. ದುರ್ಜನರ ಸಂಘ ಆದ್ರೆ ಮನುಷ್ಯ ಎಷ್ಟು ಅವನತಿ ಹೊಂದುತ್ತಾನೆ ಅನ್ನಲಿಕ್ಕೆ ಒಂದು ಕಥೆ ಹೇಳೋದು ಅಂತ ಆದ್ರೆ, ಒಬ್ಬ ಋಷಿ ರಾಮದೇವರಿಗೆ ಸೀತಾದೇವಿ ಹೇಳಿರ್ತಕ್ಕಂಥ ಒಂದು ಕಥೆ ಅದು. ಅಂದ್ರೆ ಸೀತಾದೇವಿ ಹೇಳುವಂಥದ್ದು, ರಾಮ ನೀನು ಮೃದು ಮನಸ್ಸಿನವನು, ನೀನು ಯಾವಾಗ್ಲೂ ಬಿಲ್ಲು ಬಾಣಗಳನ್ನ ಧಾರಣೆ ಮಾಡಿದ್ದೀಯಾ, ಆ ಬಾಣ ಎಂಬತಕ್ಕಂಥದ್ದು ಯಾವಾಗ್ಲೂ ಕೂಡ ಕಠೋರವಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನೀನು ಇದ್ಬಿಟ್ರೆ ನಿನಗೇನು ಆಗಲ್ಲ, ಅದ್ರ ಪ್ರಭಾವ ಬೀರಲ್ಲ. ಆದ್ರೂ ಕೂಡ ಅದನ್ನ ಯಾವಾಗ್ಲೂ ಜೊತೆಗೆ ಇಟ್ಕೊಳ್ಳೋದು ಸರಿಯಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಒಂದು ಕಥೆಯನ್ನು ಹೇಳ್ತಾರೆ. ಅಂದ್ರೆ ಯಾವ ವಸ್ತುವಿನ ಜೊತೆಗೆ ಅಥವಾ ಎಂತ ವ್ಯಕ್ತಿಗಳ ಜೊತೆಗೆ ನಾವು ಇರ್ತೀವಿ, ನಾವು ಅದಾಗಿ ಬದಲಾಗ್ತೇವೆ ಅನ್ಲಿಕ್ಕೆ ಆ ಕಥೆಯನ್ನ ಸೀತಾದೇವಿ ಹೇಳ್ತಾರೆ. ಏನು ಅಂದ್ರೆ, ಒಬ್ಬ ಋಷಿ ತಪಸ್ಸು ಮಾಡ್ತಾ ಕೂತಿದ್ದ. ಅವನಿಗೆ ಅಷ್ಟು ಯೋಗ್ಯತೆ ಇರಲಿಲ್ಲ. ಯೋಗ್ಯತೆ ಮೀರಿ ಕೆಲವೊಮ್ಮೆ ಕಾರ್ಯವನ್ನು ಮಾಡಿದಾಗಲೂ ಕೂಡ ಅದನ್ನ ತಡೀತಾರೆ ದೇವತೆಗಳು. ಅದರಂತೆ ದೀರ್ಘವಾದ ತಪಸ್ಸು ಮಾಡಿದ, ಅದಕ್ಕೆ ತಪಸ್ಸಿನ ಬಗ್ಗಕ್ಕೋಸ್ಕರ ಏನೇನು ಮಾಡ್ಬೇಕು ಇಂದ್ರದೇವರು ಎಲ್ಲ ಮಾಡಿದ್ರು, ಆದ್ರೂ ಕೂಡ ಬಗ್ಲಿಲ್ಲ ಋಷಿ. ಆಗ ಒಂದೇ ಒಂದು ಉಪಾಯ ಮಾಡಿದ್ರು. ಹರಿತವಾದಂತ ದೊಡ್ಡ ಒಂದು ಖಡ್ಗವನ್ನು ತಂದು ಬದಲಾಗಿಟ್ಟು, ಇದನ್ನ ಸ್ವಲ್ಪ ನೋಡ್ಕೊಂತಾ ಇರಿ, ಬಂದು ಆನಂದ ತಗೊಂಡು ಹೋಗ್ತೀನಿ ಅಂತ ಹೇಳಿ ಹೋಗಿಬಿಟ್ಟ. ತಪಸ್ಸಿಗೆ ಸಾಧನೆಗೆ ಕೊಡುವಂತ ಋಷಿಮನಿಗಳು ಸಾಧನೆ ಮಾಡ್ತಾ ಇದ್ರು. ಒಂದೆರಡು ದಿವಸ ಆದ್ರೂ ಯಾರು ಬಂದಿಲ್ಲ. ಖಡ್ಗನ ಒಂದ್ಸಲ ನೋಡಿದ್ರಿ, ಏನಾಗಿದೆ, ಯಾವ ರೀತಿ ಹೋಗಿತ್ತು, ಬರೀ ನೋಡಿದ್ರು. ಆಮೇಲೆ ಸ್ವಲ್ಪ ದಿವಸ ಆಯ್ತು, ಅವ್ರೇನೋ ನನಗೆ ಕೊಟ್ಟಿದ್ದಾರೆ, ನಂಗೆ ಜವಾಬ್ದಾರಿ ವಹಿಸಿದ್ದಾರೆ, ಅದೇನಾಯ್ತು ಏನೋ ಅಂತ ನೋಡಿದ್ರೆ ಸ್ವಲ್ಪ ತುಪ್ಪು ಹಿಡಿತಾ ಇದೆ ಅನ್ನಿಸ್ತು. ತೊಳೆದ್ರು, ಮತ್ತೆ ಹಂಗೆ ಇಟ್ರು. ಮತ್ತೆ ಏನೋ ಆಗ್ತಾ ಇದೆ, ಸರಿ ಇಲ್ಲ ಅಂತೇಳಿ ಅದೊಂದ್ ದಿವಸ ಮಸ್ದ್ರು. ಚೂಪಾಗಿ ಹಂಗೆ ಇರ್ಬೇಕು, ಅವ್ರು ಕೊಟ್ಟೋಗಿದ್ದು ಹಂಗೆ ಇರ್ಬೇಕು, ಹಾಳಾಗ್ಬಾರ್ದು ಅಂತ ಅದನ್ನ ಮಸ್ತರು, ಅದನ್ನ ಇಟ್ಟು ಪದೇ ಪದೇ ಅದನ್ನ ನೋಡ್ತಾ ಇತ್ತು ಸರಿಯಾಗಿದೆಯಲ್ಲ. ಆಮೇಲೆ ಒಂದ್ ದಿವಸ ಮತ್ತೆ ಅದನ್ನ ಚೂಪ್ ಮಾಡಿದ ಮೇಲೆ ಚೂಪ್ ಆಗಿದೆಯೋ ಇಲ್ಲ ಅಂತ ನೋಡೋಣ ಅಂತ ಸಣ್ಣ ಸಣ್ಣ ಗಿಡಗಳನ್ನ ಕಟ್ ಮಾಡಿ ನೋಡಿದ್ರು. ಚೂಪ್ ಆಗಿದೆ ಅಂತ ಹೇಳಿ ಮನವರಿಕೆ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಟಿದ್ರು. ಹೀಗೆ ದಿನಗಳಂತೆಲ್ಲ ಇದೇನೋ ಚೂಪ್ ಮಾಡಿದ್ದೀನಿ, ನಿಜವಾದ ಚೂಪ್ ಆಗಿದ್ದು ಗೊತ್ತಾಗ್ತಿಲ್ಲ, ಸ್ವಲ್ಪ ದೊಡ್ಡದು ಕೊಯ್ಯೋಣ ಅಂತ ಹೇಳಿ ದೊಡ್ಡದೊಂದು ಗಿಡಗಳನ್ನು ತುಂಡು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸರಿ, ಅದನ್ನ ಚೂಪ್ ಆಗಿದೆ ಅಂತ ಗೊತ್ತಾಯ್ತು. ಎಷ್ಟು ಚೂಪಾದಂತ ಖಡ್ಗವನ್ನ ಸುಮ್ಮನೆ ಯಾಕೆ ವೇಟ್ ಮಾಡೋದು ಅಂತ ಮೊದಲು ಗಿಡ ಮರವನ್ನು ಕರೆದವರು ಇದಕ್ಕಿಂತ ಇನ್ನೂ ಒಳ್ಳೆ ಇದು ಉಪಯೋಗ ಆಗ್ತದೆ ಅನ್ಸುತ್ತೆ ಅಂತ ಹೇಳಿ ಒಂದೊಂದು ಪ್ರಾಣಿಗಳನ್ನ ತೊಂದು ಮಾಡ್ಲಿಕ್ಕೆ ಶುರು. ಸಾಧನೆಗೆ ಹೊರಟಂತಹ ಋಷಿಮುನಿಗಳು ಒಂದು ಖಡ್ಗ ಎಂಬತಕ್ಕಂತ ವಸ್ತು ಪಕ್ಕದಲ್ಲಿ ಬಂದು ಕುಳಿತಿದ್ರಿಂದ ಅದರ ಕಡೆ ಮೊದಲು ದೃಷ್ಟಿ ಹೋಯಿತು, ಆಮೇಲೆ ಅದರ ಮೇಲೆ ಕಾಳಜಿ ಹೋಯಿತು, ಆಮೇಲೆ ಅದರ ಪ್ರಯೋಗ ಆಯಿತು. ಪ್ರಯೋಗವಾಗಿಂತಹ ವ್ಯಕ್ತಿ, ಸಾಧನೆ ಹೊರಟಂತಹ ವ್ಯಕ್ತಿ ದೊಡ್ಡ ಪ್ರಾಣಿಗಳನ್ನ ಕೊಡ್ತಕ್ಕಂಥ ಪ್ರಾಣಿ ಹಿಂಸಕ ಕೊಲೆಗಾರನ. ಹೀಗೆ ಸಹವಾಸದಿಂದ ಸನ್ಯಾಸಿ ಹಾಳಾದಂತೆ ಖಡ್ಗದ ಸಂಘದಿಂದ ಸಾಧು ಎಂಬತಕ್ಕಂಥನು ತನ್ನ ಸಾಧನೆಯನ್ನು ಬಿಟ್ಟ.
ದೇವತೆಗಳ ಸಂಕಲ್ಪ ಈಡೇರಿತು. ಹಾಗೆ ಇನ್ನೊಂದು ಕಥೆ ನೋಡೋದಾದ್ರೆ ಭಾಗವತದಲ್ಲಿ ಬರುವಂತದ್ದು, ಪಾಪ ಭರತ ಮಹಾರಾಜ ಎಲ್ಲ ಸುಂದರವಾಗಿ ಭಾರತವನ್ನ ಪ್ರಜೆಗಳನ್ನ ನೋಡಿಕೊಂಡ. ಎಲ್ಲ ಹಿಂದಿನ ರಾಜರಾಗೆ ತಮ್ಮ ಕರ್ತವ್ಯ ಮೇಲೆ ಕುರ್ಚಿ ಅಂಟುಕೊಂಡು ಕೂತ್ಕೊಂಡಿರಲಿಲ್ಲ. ಕರ್ತವ್ಯ ಮುಗಿತಂದ್ರೆ ಜವಾಬ್ದಾರಿಯನ್ನು ಬೇರೆ ತಾವು ಮುಂದಿನ ಕೆಲಸಕ್ಕೆ ಸಾಧನೆಗೆ ಹೋಗ್ತಾ ಇದ್ರು. ಅದರಂತೆ ವಾನಪ್ರಸ್ಥಕ್ಕೆ ಹೋಗ್ಬೇಕು ಅಂತ ಕಾಡಿಗೆ ಮನೆ ಮಕ್ಕಳಿಗೆಲ್ಲ ಜವಾಬ್ದಾರಿಯನ್ನು ಇಟ್ಟು ವಾನಪ್ರಸ್ಥಕ್ಕಾಗಿ ಕಾಡಿಗೆ ಹೋಗಿದ್ರು. ಕಾಡಲ್ಲಿ ವಾಸ ಮಾಡ್ತಾ ಇರ್ಬೇಕಾದ್ರೆ ನದಿ ತೀರಕ್ಕೆ ಹೋದಾಗ ಒಂದು ಜಿಂಕೆ ನದಿಯನ್ನು ಇಳ್ಕೊಂಡು ಬರ್ತಾ ಇತ್ತು. ಪ್ರವಾಹ ಅಧಿಕವಾಗಿ ಬಂದು ಆ ಪ್ರವಾಹದಲ್ಲಿ ಸಿಕ್ಕಿಕೊಂಡಂತಹ ಜಿಂಕೆ ಗರ್ಭಿಣಿಯಾಗಿತ್ತು. ಆ ಪ್ರವಾಹಕ್ಕೆ ಕೊಚ್ಚಿ ಅದು ಸತ್ತೋಯ್ತು. ಆದ್ರೆ ಗರ್ಭಿಣಿ ಆದ್ರಿಂದ ಅದು ಮಗುವಿಗೆ ಜನ್ಮ ಕೊಟ್ಟು ಪುಟ್ಟದಾದ ಮರಿ ಬದುಕಿತ್ತು. ಅದನ್ನ ಈ ಭರತ ಮುನಿಗಳು ಎತ್ಕೊಂಡ್ರು. ತಾಯಿ ಸತ್ತೋಗಿದೆ, ಪುಟ್ಟ ಮಗು, ಅದನ್ನು ತಮ್ಮ ಆಶ್ರಮಕ್ಕೆ ತಂದರು, ಇಟ್ಟುಕೊಂಡ್ರು, ಅದನ್ನು ಪೋಷಣೆ ಮಾಡಿದ್ರು, ಸಾಧನೆ ಮಾಡ್ಕೊಂತಾ ಇದ್ರು. ಪೋಷಣೆ ಮಾಡೋದು, ಒಂದು ಜೀವಿಗೆ ಪೋಷಣೆ ಮಾಡುವುದು ಕರ್ತವ್ಯ, ಅದನ್ನು ಪೋಷಣೆ ಮಾಡ್ತಾ ಇದ್ರು. ಆದ್ರೆ ಎಷ್ಟು ಕರ್ತವ್ಯವನ್ನು ಮಾಡಬೇಕು ಅಷ್ಟು ಮಾಡಬೇಕು. ಅತಿಯಾಗಿದ್ರೆ ಅಮೃತವೂ ವಿಷ ಅನ್ನುವಂತೆ ಆ ಮಗುವನ್ನ, ಆ ಜಿಂಕೆಯನ್ನ ತುಂಬಾ ಹಚ್ಕೊಂಡಿದ್ರಿಂದ ತಮ್ಮ ಸಾಧನೆಯಲ್ಲಿ ದಿವಸ 108 ಮಾಡ್ತಾ ಇದ್ದ ಗಾಯತ್ರಿ 10ಕ್ಕೆ ಇಳಿತು. ಹಾಗೆ ತುಂಬಾ ಹೊತ್ತು ಸಾಧನೆ ಮಾಡ್ತಾ ಇದ್ದವರು ಸಾಧನೆ ಕಡಿಮೆ ಆಯ್ತು. ಅದನ್ನು ಪೋಷಣೆ ಮಾಡಿದ್ರು. ಅದಕ್ಕೆ ಏನಾಗ್ತದೋ ಏನೋ ನೋಡ್ತಾ ಇದ್ರು, ಅದನ್ನೇ ನೋಡ್ತಾ ಇದ್ರು. ಅದೆಲ್ಲಾದ್ರೂ ಹೋದ್ರೆ ಹುಡ್ಕೊಂಡು ಎಲ್ಲ ಬಿಟ್ಟು ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ಯಾರು ಬಂದು ಕಟ್ಕೊಂಡು ಹೋಗ್ಬಿಡುತ್ತೋ ಸಿಂಹ ಇತ್ಯಾದಿ. ಅದರ ಪೋಷಣೆ, ಅದರ ರಚನೆ, ಅದ್ರ ಕಡೆನೇ ಮನಸ್ಸು ಭಗವಂತನನ್ನೇ ಮರೆತು ಬರೀ ಜಿಂಕೆಯನ್ನೇ ಚಿಂತೆ ಮಾಡುವಷ್ಟು ಅದರ ಬಗ್ಗೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟು ಸಂಘ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಕೃತಿ ವಿಕ್ರಮಃ ಎಂಬುದಾಗಿ ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಮನುಷ್ಯ ಯಾವ ರೀತಿಯಾಗಿ ಬದುಕಬೇಕು, ಯಾವುದನ್ನ ಎಷ್ಟು ಹಚ್ಕೊಳ್ಬೇಕು, ಏನ್ ಮಾಡಬೇಕು, ಏನ್ ಮಾಡಬಾರದು ಅನ್ನೋದನ್ನು ಕೂಡ ತುಂಬಾ ಸುಂದರವಾಗಿ ಗೀತೆಯಲ್ಲಿ ನಿರೂಪಣೆ ಮಾಡಿದ್ದಾನೆ. ಅದರಂತೆ ಮನುಷ್ಯನಿಗೆ ಹುಟ್ಟಿದ ಮೇಲೆ ಸಂಘ, ಅಭಿಲಾಷೆಗಳು ಎಲ್ಲವೂ ಬೇಕು. ಆದ್ರೆ ಅದು ಎಷ್ಟು ಇರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಮೊದಲು. ಅದರಂತೆ ಸಂಘ ಉಂಟಾದ್ರೆ ಅದರಿಂದ ಏನಾಗುತ್ತೆ ಅಂತಂದ್ರೆ ಅಭಿಲಾಷೆಗಳು ಒಂದೊಂದು ಸಂಘ ಬೆಳೆದಂಗೆಲ್ಲ ಅದು ಬೇಕು ಅನ್ನತಕ್ಕಂಥ ಅಭಿಲಾಷೆ ಜಾಸ್ತಿ ಆಗುತ್ತೆ. ಅವು ಆ ಬೇರುಗಳು ಜಾಸ್ತಿ ಆದಂಗೆಲ್ಲ ಅದು ಬೇಕಾದಂತೆ ಸಿಗದೇ ಇದ್ದಾಗ ಅಥವಾ ಸಿಕ್ಕಿದ್ದು ನಮಗೆ ಸರಿಯಾಗಿ ಅದು ಸರಿಯಾದ ಕಾಲಕ್ಕೆ ಸಿಗದೇ ಇದ್ದಾಗ ಅದು ಅದಕ್ಕೆ ಏನಾದ್ರೂ ಆದ್ರೆ ಸಿಟ್ಟು ಬರಲಿಕ್ಕೆ ಶುರುವಾಗುತ್ತೆ. ನಮ್ಮ ವಸ್ತು ಸರಿಯಾಗಿ ದೊರಕಿಲ್ಲ ಅಂದ್ರೆ ಅಥವಾ ಸರಿಯಾದ ರೀತಿಯಲ್ಲಿ ಇಲ್ಲ ಅಂದ್ರೆ ಅಥವಾ ಅದು ಇನ್ನೊಬ್ಬರಿಂದ ಬರಬೇಕಾಗಿತ್ತು ಬರಲಿಲ್ಲ ಅಂದ್ರೆ ಅಭಿಲಾಷೆಗಳು ಜಾಸ್ತಿ ದೊರಲಿಲ್ಲ ಅಂದ್ರೆ ಕ್ರೋಧ ಉಂಟಾಗ್ತದೆ. ಕ್ರೋಧ ಭವತಿ ಸಮೂಹ, ಸಿಟ್ಟು ಯಾವಾಗ ಬಂದು ಏನ್ ಮಾತಾಡ್ತೀವಿ ಅಂತ ನಮ್ಗೆ ಹೆಸರಿಲ್ಲ. ಅವಾಗ ಸುಲಿಭ್ರಂಶ ಬುದ್ಧಿನಾಶ, ಯಾವಾಗ ನಾವು ವಿವೇಕಗಳನ್ನು ಕಳ್ಕೊಂತೀವೋ ಅವಾಗ ಬುದ್ಧಿನಾಶ ಆಗಿ ನಮ್ಮನ್ನ ನಾವು ಮರೆತು ಬಿಡ್ತೇವೆ, ಯಾವುದ್ಯಾವುದೋ ರೀತಿಯಲ್ಲಿ ವರ್ತನೆ ಮಾಡ್ತೇವೆ. ಆದ್ರಿಂದಾಗಿ ಯಾವುದು ಎಷ್ಟು ಮನುಷ್ಯನಿಗೆ ಜೀವನ ಸುಂದರವಾಗಿ ನಡೆಸಲಿಕ್ಕೆ ಎಷ್ಟು ಅವಶ್ಯಕತೆಗಳೋ ಅದನ್ನ ಮೀರಿ ಯಾವುದರಲ್ಲೂ ಕೂಡ ನಮ್ಮನ್ನ ಇಳಿಸಿಕೊಳ್ಬಾರ್ದು ಅನ್ನೋದಕ್ಕೆ ಈ ಶ್ಲೋಕವನ್ನ ಹೇಳ್ತಾ, ಆದ್ರಿಂದಾಗಿ ಸಂಘದಿಂದ ಈ ದೋಷಗಳು ಜಾಸ್ತಿ ಉಂಟಾಗುತ್ತೆ. ಆ ಸಂಘದ ಅದರಲ್ಲೂ ಕೆಟ್ಟದಲ್ಲಿ ಆಗಿಬಿಟ್ರೆ ಇನ್ನೂ ಅದು ವಿಪರೀತ ಫಲಗಳನ್ನೇ ಕೊಡ್ತಾರೆ. ಅದೇ ಸಂಘ ಒಳ್ಳೆ ಕಡೆ ಆದ್ರೆ ಶುಭ ಫಲವನ್ನು ಕೊಡ್ತಾರೆ. ಅದರಿಂದಾಗಿ ಅದು ಎಷ್ಟಿರಬೇಕು ಅನ್ನೋದನ್ನ ಹೇಳ್ತಾ, ಆ ಜಿಂಕೆ ಮರಿಯ ಇಂದಾಗಿ ಅವನಿಗೆ ಅದರ ಮೇಲೆ ಕಾಮ, ಕ್ರೋಧ, ಅದಕ್ಕೇನಾದ್ರೂ ಯಾರೋ ಏನು ಮಾಡ್ತಾರೆ ಅನ್ನುವಂಥಕ್ಕಂಥ ಸಿಟ್ಟು ಈ ರೀತಿಯಾಗಿ ಉಂಟಾಗಿ ಅವನು ತನ್ನ ಸಾಧನೆಯನ್ನೇ ಮಾಡಿಬಿಡ್ತ. ಎಷ್ಟು ಮಟ್ಟಿಗೆ ಅಂತಂದ್ರೆ ತಾನು ಮರಣ ಹೊಂದಬೇಕಾದ್ರೂ ಕೂಡ ಆ ಜಿಂಕೆಯನ್ನೇ ನೆನಪು ಮಾಡಿಕೊಂಡು ಮರಣ ಹೊಂದಿಲ್ಲ. ಅಂದ್ರೆ ಮರಣ ಕಾಲದಲ್ಲಿ ಏನನ್ನ ನಾವು ಸ್ಮರಣೆ ಮಾಡಿಕೊಂಡು ಜೀವನ ಬಿಡ್ತೇವೋ ನಾವು ಅದಾಗಿ ಉಳಿತೇವೆ. ಮುಂದೆ ಭಗವಂತನ ಸ್ಮರಣೆ ಮಾಡ್ಕೊಂಡು ಬಿಟ್ಟಿದ್ರೆ ಭಗವಂತನ ಪಾದವನ್ನು ತಲುಪ್ತೇವೆ. ಅದೇ ಬೇರೆ ವಸ್ತುಗಳನ್ನ ನೆನಪು ಮಾಡ್ಕೊಂಡ್ರೆ ಆ ವಸ್ತುವಿಗೆ ಸಂಬಂಧಪಟ್ಟಂತೆ ಹೋಗುತ್ತೇವೆ. ಜಿಂಕೆಯಾಗಿ ಸ್ಮರಣೆ ಮಾಡಿಕೊಂಡ್ರೆ ಅವನು ಮರಣವನ್ನು ಹೊಂದಿದ್ರಿಂದ ಮುಂದಿನ ಜನ್ಮವು ಜಿಂಕೆಯಾಗಿ ಅವನಿಗೆ ಜಿಂಕೆಯ ಜನ್ಮವೇ ಬಂತು. ಮತ್ತೆ ಜಿಂಕೆಯಾಗಿ ಅವನಿಗೆ ಅವಾಗ ಮತ್ತೆ ಜ್ಞಾನ ಬಂತು. ಮತ್ತೆ ಸುಮ್ಮನೆ ಆ ಜನ್ಮವನ್ನ ಶಾಂತವಾಗಿ ಎಚ್ಚರ ಬಂದವರಿಗೆ ಅಂದ್ರೆ ಶಾಂತವಾಗಿ ಅದು ಮತ್ತೆ ಮುಂದಿನ ಜನ್ಮದಲ್ಲಿ ಸಾಧನೆ ಮಾಡಿಕೊಂಡ ಅಂತ ಭಾಗವತಿದೆ. ಅಂತೂ ಸಂಘದಿಂದ ಕೆಟ್ಟದ್ದರ ಸಂಘದಿಂದ ಅಥವಾ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಅತಿಯಾದ ವ್ಯಾಮೋಹದಿಂದ ಸಂಘದ ವ್ಯಾಮೋಹದಿಂದಾಗಿ
ಎಷ್ಟು ಸಾಧನೆಯಿಂದ ಯುವಕರಾಗ್ತಾನೆ ವ್ಯಕ್ತಿ ಅನ್ನಲಿಕ್ಕೆ ಈ ಎರಡು ಕಥೆಯನ್ನು ನೋಡಬಹುದಾಗಿದೆ. ಅದೇ ಸಜ್ಜನರ ಸಂಘ ಆದ್ರೆ ಎಂತಹ ವ್ಯಕ್ತಿಯು ಕೂಡ ದೊಡ್ಡ ಉನ್ನತಿಯನ್ನ ಹೊಂದಬಹುದಾಗಿದೆ. ಉದಾಹರಣೆಗೆ ಒಂದು ನಗರದಲ್ಲಿ ಒಂದು ಇದೇ ತರ ದೇವಸ್ಥಾನವನ್ನೆಲ್ಲ ಇತ್ತು. ಆ ನಗರಕ್ಕೆ ಒಂದ್ಸಲ ಅನೇಕ ಋಷಿಮುನಿಗಳು ಸೇರಿಕೊಂಡು ಚಾತುರ್ಮಾಸ್ಯಕ್ಕೆ ಅಂತ ಅಲ್ಲಿ ಬಂದರು. ಚಾತುರ್ಮಾಸ್ಯಕ್ಕೆ ಆ ಊರಿನ ಜನ ಎಲ್ಲ ಅವರಿಗೆ ವ್ಯವಸ್ಥೆಯನ್ನು ಮಾಡಿದ್ರು. ಆ ಊರಿನಲ್ಲೇ ಒಬ್ಬ ದಾಸಿ ಇದ್ರು. ಒಂದು ಕೆಲಸವನ್ನು ಮಾಡಿಕೊಂಡು ದೇವಾಲಯವನ್ನು ಸ್ವಚ್ಛ ಮಾಡುವಂಥದ್ದು, ಬಂದವರ ಎಲೆ ತೆಗೆಯುವಂಥದ್ದು, ಈ ಕೆಲಸಗಳನ್ನು ಮಾಡಿಕೊಂಡು ಇರತಕ್ಕಂಥ ಒಬ್ಬ ದಾಸಿ ಇತ್ತು. ಆ ದಾಸಿಗೆ ಒಂದು ಮಗುವಿತ್ತು, ತಂದೆ ಇರಲಿಲ್ಲ. ಅದರಿಂದ ದಾಸಿ ಮತ್ತು ಮಗ ಇಬ್ಬರೇ ಇದ್ರು. ಆ ದೇವಸ್ಥಾನದ ಕೆಲಸವನ್ನೆಲ್ಲ ಮಾಡ್ತಾ ಇದ್ರು. ಯಾವಾಗ ಈ ಋಷಿಮುನಿಗಳು ಚಾತುರ್ಮಾಸ್ಯಕ್ಕೆ ಬಂದರೋ ಆವಾಗ ಆ ಹಿರಿಯರೆಲ್ಲ ಸೇರಿ ಇವರ ಸೇವೆಯನ್ನು ಕೂಡ ನೀವು ಮಾಡಬೇಕು ಅಂತ ಅವರು ಹೇಳಿದ್ರು. ಅದರಂತೆ ಆ ದಾಸಿ ಆ ಋಷಿಮುನಿಗಳ 4 ತಿಂಗಳ ಕಾಲ ಚಾತುರ್ಮಾಸ್ಯ ಕಾಲದಲ್ಲಿ ಅವರ ಸೇವೆಗಳನ್ನ ಸ್ವಚ್ಛಗೊಳಿಸಿಕೊಳ್ಳುವ, ಪಾತ್ರೆಗಳನ್ನು ಸ್ವಚ್ಛಗೊಳಿಸಿಕೊಳ್ಳುವಂಥದ್ದು, ನೆಲವನ್ನೆಲ್ಲ ಶುದ್ಧಿ ಮಾಡಿಕೊಳ್ಳುವಂಥದ್ದು, ಉಂಡೆ ಎಂಜಿಲನ್ನು ತೆಗೆಯುವಂಥದ್ದು, ಈ ಕೆಲಸವನ್ನೆಲ್ಲ ಮಾಡ್ತಾರೆ. ಅದು ಮಾಡಬೇಕಾದ್ರೆ ತಾಯಿಗೆ ಸಹಕಾರ ಆಗಲಿ ಅಂತ ಆ ಮಗು ಕೂಡ ತಾಯಿ ಜೊತೆಗೆ ಬಂದು ಎಲ್ಲ ಕೆಲಸವನ್ನು ತಾನು ಮಾಡ್ತಾ ಇತ್ತು. ಅಂತೂ ಶ್ರದ್ಧೆಯಿಂದ ತಾಯಿ ಜೊತೆಗೆ ತಾನು ಈ ಸೇವೆಯ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಾ ಇದ್ದದನ್ನು ನೋಡಿ 4 ತಿಂಗಳಲ್ಲಿ ಆ ಮಗು ಅಷ್ಟು ಶ್ರದ್ಧೆಯನ್ನು ವಹಿಸಿ ಮಾಡಿದ್ರಿಂದ ಮತ್ತೆ ಆ ಜೊತೆಗೆ ಅವರು ಉಪದೇಶ ಮಾಡಬೇಕಾದ್ರೆ ಅಲ್ಲೇ ಕೂತು ಕೇಳ್ತಾ ಇತ್ತು ಆ ಮಗು. ಅವರು ಋಷಿಮನೆಗಳು ಕೂತ್ಮೇಲೆ ಸುಮ್ಮನೆ ಕೂಡಲ್ಲ, ಅವರು ತಮ್ಮ ಸಾಧನೆ ಜೊತೆಗೆ 4 ಜನಕ್ಕೆ ತತ್ವೋಪದೇಶವನ್ನು ಮಾಡ್ತಾ ಇರ್ತಾರೆ. ಅದನ್ನು ಉಪದೇಶ ಮಾಡಬೇಕಾದ್ರೆ ಕೂತು ಕೇಳ್ತಾ ಇದ್ದಾರೆ. ಹೀಗೆ ಸೇವೆ ಮತ್ತು ಜ್ಞಾನ ಪಡೆಯುವಂತ ಆ ಮಗುವಿನ ಶ್ರದ್ಧೆಯನ್ನು ನೋಡಿ ಕೊನೆಗೆ ಚಾತುರ್ಮಾಸ್ಯ ಮುಗಿಸಿ ಹೋಗ್ಬೇಕಾದ್ರೆ ಆ ಮಗುವಿಗೆ ಕುಳಿತುಕೊಂಡು ಭಗವಂತನ ವಿಚಾರವನ್ನು ಹೇಳಿ ಅನೇಕ ತತ್ವ ವಿಚಾರಗಳನ್ನು ಆ ಮಗುವಿಗೆ ತಿಳಿಸಿಕೊಟ್ಟು ತಮ್ಮ ಚಾತುರ್ಮಾಸ್ಯ ಕಾಲವನ್ನು ಮುಗಿಸಿ ಹೊರಟು. ದಾಸಿ ಮತ್ತು ಮಗ ಮನೆಯಲ್ಲಿದ್ದು ಒಂದ್ ದಿವಸ ತಾಯಿ ಕೊಟ್ಟಿಗೆಯಲ್ಲಿ ಹಸು ನೋಡ್ಲಿಕ್ಕೆ ರಾತ್ರಿ ಹೊತ್ತು ಹೋದಾಗ ಹಾವು ಕಚ್ಚಿ ಆ ಮಗುವಿನ ತಾಯಿ ಸತ್ತೋಗ್ಬಿಟ್ಟು ಇದ್ದಂತಹ ಒಂದು ಗಂಡ ಅದು ಕಳಿತು. ಸಣ್ಣ ಮಗು, 12 ವರ್ಷದ ಮಗು, ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಬಹಳ ರೋದನ ಮಾಡಿತು, ದುಃಖಪಟ್ಟು ಋಷಿಮನೆಗಳು ಹೇಳಿದಂತೆ ಎಲ್ಲವನ್ನ ಮನನ ಮಾಡ್ತಾ ಕಾಡಿಗೆ ಪ್ರವೇಶ ಮಾಡಿ ನಾರಾಯಣ 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 ಅಂತ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಆಪ್ತವಾಗಿ ಭಗವಂತನನ್ನ ಕೂಗಿದ. ನೀನೇ ನನಗೆ ಗತಿ ಅಂತ. ಯಾವಾಗ ಮಗು ಆಪ್ತನಾಗಿ ಭಗವಂತನನ್ನ ಕೂಗಿದೋ ಆಗ ಒಂದು ದಿವ್ಯವಾದ ರೂಪ ಮಿಂಚಿನಂತೆ ಬಂದು ಅವನ ಹೃದಯದಲ್ಲಿ ಮೂಡಿತು. ಆ ರೂಪವನ್ನು ನೋಡಿದ, ಆ ಮಿಂಚಿನಂತೆ ಬಂದು ಮತ್ತೆ ಮಾಯಾಗಿದೆ. ಆ ರೂಪವನ್ನು ನೋಡಿದ ಕೂಡಲೇ ಪರಮಾತ್ಮ ಉಂಟಾಯಿತು ಆ ಮಗು. ಎಲ್ಲ ನಾವು ಇದುವರೆಗೂ ಅನುಭವಕ್ಕೆ ಬಂದಿರತಕ್ಕಂಥ ಅದ್ಭುತವಾದಂತಹ ಆನಂದ, ಆ ಆನಂದದಿಂದಾಗಿ ಆ ಮಗು ಆ ರೂಪವನ್ನು ನೋಡಬೇಕು ಅಂತ ಮತ್ತೆ ನೋಡಬೇಕು ಅಂತ ಬಹಳ ಆಸೆ ಪಟ್ಟು ಮತ್ತೆ ದೇವರನ್ನ ಕೂಗಲಿಕ್ಕೆ ಶುರು ಮಾಡಿದ ಕಾಡಿನಲ್ಲಿ ನಿಂತುಕೊಂಡು. ಆಗ ಆ ಮಗುವಿನ ಆ ಸ್ಥಿತಿಯನ್ನು ಕಂಡು ಭಗವಂತನೇ ಆಕಾಶವಾಣಿ ರೂಪದಲ್ಲಿ ಹೇಳಿದ, ನೋಡು ಮಗು, ನೀನು ಈ ಜನ್ಮದಲ್ಲಿ ಇಷ್ಟೇ ನಿನಗೆ ಯೋಗ. ಇದನ್ನೇ ಆ ರೂಪವನ್ನೇ ಚಿಂತನೆ ಮಾಡ್ತಾ ಈ ಜನ್ಮವನ್ನೆಲ್ಲ ಮುಗಿದು ಮುಂದಿನ ಕಲ್ಪದಲ್ಲಿ ಇನ್ನೂ ಸಾಧನೆ ಮಾಡಿಕೊಂಡು ಯೋಗ್ಯವಾದಂತಹ ರೀತಿಯಲ್ಲಿ ನೀನು ಜನ್ಮವನ್ನು ತಾಳ್ತೀಯ. ಆಗ ನೀನು ಸಂಕಲ್ಪ ಮಾಡಿದಾಗೆಲ್ಲ ಅನ್ಕೊಂಡಾಗೆಲ್ಲ ನೀನು ದೇವರನ್ನು ನನ್ನ ನೋಡಬಹುದಾಗಿದೆ ಅಂತ ಆಕಾಶವಾಣಿ ಹೇಳಿತು. ಅದರಂತೆ ಅದನ್ನು ಕೇಳಿಕೊಳ್ಳೆ ಧೈರ್ಯ ಇಚ್ಚೆ ಅಂತ ಸುಮ್ಮನೆ ಆಗಿ ಶಾಂತವಾಗಿ ಜೀವನವನ್ನು ಮುಗಿಸಿ ಮುಂದಿನ ಜನ್ಮದಲ್ಲಿ ಅಲ್ಲ ಮುಂದಿನ ಕಲ್ಪದಲ್ಲಿ ಉತ್ಸಂಗ ನಾರದೋಜನೆ ಬ್ರಹ್ಮ ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿದ ಮಗುವೆ ನಾರದ. ದಾಸೀಪುತ್ರನಾಗಿರತಕ್ಕಂಥ ಮಗು ಸಜ್ಜನರ ಸಂಘದಿಂದ ಸೇವೆಯಾಗಿ ಮಾಡಿದ್ರಿಂದ ತತ್ವಜ್ಞಾನವನ್ನು ಪಡೆದ್ರಿಂದ ಜಾತಿ ನೋಡಲ್ಲ, ಯಾವ ಸ್ಥಾನಮಾನವನ್ನು ನೋಡಲ್ಲ, ಯಾವುದನ್ನು ನೋಡಲ್ಲ. ಭಗವಂತ ಭಕ್ತನಾಗಿದ್ರೆ ಜ್ಞಾನಿಯಾಗಿದ್ರೆ ಉದ್ಧಾರ ಮಾಡ್ತಾನೆ ಅನ್ನಲಿಕ್ಕೆ ಇವತ್ತಿನ ಅನೇಕ ಕುಚೋದ್ಯ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಕೊಡಬಹುದಾದ ದೊಡ್ಡ ದೃಷ್ಟಾಂತ ಇದೆ. ಯಾವುದನ್ನು ನೋಡಲ್ಲ, ಕೇವಲ ಭಕ್ತಿಯನ್ನು ನೋಡ್ತಾನೆ, ಕೈ ಹಿಡಿದು ಉದ್ಧಾರ ಮಾಡ್ತಾನೆ. ಅದನ್ನ ಪರಮಾತ್ಮ ಅಂತ ಕರೀತೀವಿ. ಆತ್ಮ ಅಂದ್ರೆ ಹಿಡಿದು ಎತ್ತೋ ಕೆಳಗಿದ್ದವನ್ನ ಮೇಲೆತ್ತಕ್ಕಂಥವನು, ಅದು ಶ್ರೇಷ್ಠವಾದಂತ ಆತ್ಮ. ಅಂದ್ರೆ ಕರುಣಾಮಯನಾಗಿ ಎಲ್ಲರಿಗೂ ಯಾವಾಗ ಅವರನ್ನು ಮೇಲೆತ್ತಿ ಅಂತ ಕಾಯ್ತಾ ಇರ್ತಾನೆ. ಅವನ ಕಡೆ ನಾವು ಹೋದ್ರೆ ಸಾಕು, ಅವನು ನಮ್ಮನ್ನೆಡೆ ಮೇಲೆತ್ತಾನೆ. ಹಾಗೆ ಕರುಣಾಮಯನಾಗಿರ್ತಕ್ಕಂಥ ಭಗವಂತ ಕೇವಲ ಭಕ್ತಿಯಿಂದ ಯಾರು ತನ್ನ ಬರ್ತಾರೋ ಅವನು ಉದ್ಧಾರ ಮಾಡ್ತಾನೆ ಅನ್ನಲಿಕ್ಕೆ ಈ ಒಂದು ದೃಷ್ಟಾಂತ
ಬಹಳ ದೊಡ್ಡದಾಗಿ ನಮಗೆ ಸಿಗ್ತದೆ. ಹಾಗೆ ಭಗವಂತ ಅವನನ್ನ ನಾರದನನ್ನಾಗಿ ಹುಟ್ಟುವಂತೆ ಮಾಡಿದ. ಆದ್ರಿಂದ ನಾರದ ಮುನಿಗಳು ಸದಾ ಭಗವಂತನನ್ನ ನಾರಾಯಣ 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 ಅಂತ ಹೇಳ್ತಾ ಧ್ಯಾನ ಮಾಡ್ತಾ ಬೇಗಂದಾಗೆಲ್ಲ ಭಗವಂತನ ವೈಕುಂಠ ಲೋಕಕ್ಕೆ ಹೋಗ್ತಾರೆ, ನಾರಾಯಣ ನೋಡ್ತಾರೆ, ದರ್ಶನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಯಾಕೆ ಅಷ್ಟು ಆನಂದ ನಾರಾಯಣ ಶಬ್ದದಿಂದ ಅಂತಂದ್ರೆ, ನಾರಾಯಣ ಅಂತ ಪದಕ್ಕೆ ಗುಣಪರಿಪೂರ್ಣ ಅಂತ ಅರ್ಥ. ಅರ ಅಂದ್ರೆ ದೋಷಗಳು, ಅರ ಇಲ್ಲದೆ ಇರತಕ್ಕಂಥವ್ರು, ಅರ ದೋಷಗಳು ಇಲ್ಲ ಅಂದ್ರೆ ಗುಣಗಳು ಮಾತ್ರ ಇವೆ. ಆ ಗುಣಗಳಿಗೆ ಆಶ್ರಯನಾಗಿದ್ದಾನೆ, ಅಂತ ಗುಣಗಳಿಗೆ ಆಶ್ರಯನಾಗಿರ್ತಕ್ಕಂಥವನು. ಅದರಿಂದ ಅವನು ನಾರಾಯಣ ಅಂದ್ರೆ ಗುಣಪರಿಪೂರ್ಣನಾಗಿರ್ತಕ್ಕಂಥವನನ್ನು ನಾರಾಯಣ ಅಂತ ಕರೆದಿದ್ದಾರೆ. ಸಮುದ್ರಶಾಹಿ ಆಗಿರೋದ್ರಿಂದ ಅವನನ್ನು ನಾರಾಯಣ, ನೀರಿನಲ್ಲಿ ಮಲಗಿದ್ದಾನೆ ಅದರಿಂದಾಗಿ ಶೇಷಶಾಹಿಯಾಗಿದ್ದಾನೆ, ಅದರಿಂದ ಅವನು ನಾರಾಯಣ ಅಂತ ಕರೆದಿದ್ದಾರೆ. ಅದೇ ರೀತಿಯಾಗಿ ಲಕ್ಷ್ಮೀಪತಿ ಆಗಿದ್ದಾನೆ, ಪ್ರಕೃತಿ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮಿಗೆ ಆಶ್ರಯನಾಗಿದ್ದಾನೆ, ಅಯಣನಾಗಿದ್ದಾನೆ, ಅದರಿಂದ ಅವನನ್ನು ನಾರಾಯಣ ಅಂತ ಕರೆದಿದ್ದಾರೆ. ಹೀಗೆ ನಾರಾಯಣ ಶಬ್ದಕ್ಕೆ ಅನೇಕ ಅರ್ಥಗಳನ್ನ ಚಿಂತನೆ ಮಾಡಿದ್ದಾರೆ. ಅಂತಹ ಅರ್ಥಾನುಸಂಧಾನ ಸ್ವರೂಪವಾಗಿ ಭಕ್ತಿಯಿಂದ ನಾರಾಯಣ ನಾರಾಯಣ ಅಂತ ನಾರದರು ಅವನನ್ನ ಕೊಂಡಾಡ್ತಾರೆ, ಯಾವಾಗಲೂ ಅವನ ಸ್ಮರಣೆ ಮಾಡ್ತಾರೆ. ಅದರಿಂದಾಗಿ ಅವನಿಗೆ ಯಾವಾಗಲೂ ದರ್ಶನ ಕೊಡ್ತಾನೆ. ಆ ದರ್ಶನದಿಂದ ಪರಮಾನಂದವನ್ನ ಆ ನಾರದರು ಪಡೀತಾರೆ. ಅಂದ್ರೆ ಜೀವನ ಮುಖ್ಯ ಗುರಿ ಪರಮ ಆನಂದವನ್ನು ಪಡೆಯುವಂಥದ್ದು. ಯಾವುದರಿಂದ ಸಿಗ್ತದೆ? ಭಗವಂತನ ಸ್ಮರಣೆಯಿಂದ. ಭಗವಂತನ ಸ್ಮರಣೆ ಮಾಡಬೇಕು ಅಂತಂದ್ರೆ ಆ ಭಕ್ತಿ ಅಷ್ಟಿರ್ಬೇಕಾಗ್ತದೆ. ಆ ಭಕ್ತಿ ಆ ಪ್ರಮಾಣದಲ್ಲಿದ್ದಾಗ ಅವನ ದರ್ಶನ ಆಗ್ತದೆ, ಪರಮಾನಂದ ಪ್ರಾಪ್ತಿ ಆಗ್ತದೆ. ಇದರಲ್ಲಿ ಸ್ವಲ್ಪವೂ ಕೂಡ ಸಂಶಯ ಬೇಕಾಗಿಲ್ಲ. ಹೀಗೆ ಭಗವಂತನ ಸ್ಮರಣೆಯಿಂದ ಪ್ರತಿಯೊಂದು ಜೀವವೂ ಕೂಡ ಆ ಪರಮಾನಂದವನ್ನು ಪಡೆಯಬಹುದಾಗಿದೆ. ಆ ಪರಮಾನಂದ ಪಡಲಿಕ್ಕೆ ಸಾಧಕವನ್ನು ಹೊರಟಿರತಕ್ಕಂತಹ ಮೊದಲನೆಯ ಮೆಟ್ಟಿಲು ಅಂತ ಹೇಳಿದ್ರೆ ಅದು ಸಂಘ, ಸಜ್ಜನರ ಸಂಘ. ಸತಾಂ ಸಂಗೋಹಿ ವೇದಿಯಂ ಅಂತ ಹೇಳಿದಂತೆ ಸಜ್ಜನರ ಸಂಘವು ಮೊದಲನೇ ಮೆಟ್ಟಲಾಗಿದೆ. ಯಾರು ಸಜ್ಜನರು ಅಂತ ಯಾರು ಹೇಗೆ ಹೇಳ್ತದೆ ಅಂತಂದ್ರೆ, ಅದಕ್ಕೆ ಭಾಗವತವೇ ಅನೇಕ ಸಂದರ್ಭಗಳಲ್ಲಿ ಸಜ್ಜನರ ಲಕ್ಷಣವನ್ನು ನಿರೂಪಣೆ ಮಾಡಿದೆ. ಅದರಲ್ಲಿ ಭಗವಂತನೇ ಕಪಿಲ ನಾಮಕನಾಗಿರ್ತಕ್ಕಂಥ ಭಗವಂತ ತನ್ನ ತಾಯಿಗೆ ಉಪದೇಶ ಮಾಡಬೇಕಾದ್ರೆ ಹೇಳಿರ್ತಕ್ಕಂಥ ಒಂದು ಆ ಸಜ್ಜನರ ಲಕ್ಷಣ, ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ ಮಯಿ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ದೃಢಾಂ ಮತ್ಕೃತೆ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ ಎಂಬುದಾಗಿ ಸಜ್ಜನರ ಲಕ್ಷಣವನ್ನ ಸುಂದರವಾಗಿ ನಿರೂಪಣೆ ಮಾಡಿದೆ ಭಾಗವತ. ಮೊದಲನೇ ಲಕ್ಷಣ ತಿತಿಕ್ಷವಃ, ಸಹಿಷ್ಣುತೆ. ಮನುಷ್ಯ ಅಂದ ಮೇಲೆ ಸುಖ ದುಃಖಗಳು ಬರ್ತಾ ಇರ್ತವೆ, ಒಳ್ಳೆಯದು ಕೆಟ್ಟದ್ದು ಆಗ್ತಾ ಇರುತ್ತೆ. ಹೀಗೆ ಅನೇಕ ಘಟನೆಗಳು ಜೀವನದಲ್ಲಿ ನಡೀತಾ ಇರುತ್ತೆ. ಆ ಎಲ್ಲಾ ಘಟನೆಗಳನ್ನು ಕೂಡ ಸಹಿಸಿಕೊಳ್ಬೇಕಾಗುತ್ತೆ. ಜೊತೆಗೆ ಅದನ್ನ ಬಂದಿರತಕ್ಕಂಥದ್ದು ಭಗವಂತನ ಪ್ರಸಾದ ಅಂತ ತಿಳ್ಕೊಂಡು ಶಾಂತವಾಗಿ ಇರಬೇಕಾಗುತ್ತೆ. ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ, ಒಳ್ಳೇದಾಗಿದ್ರೆ ಅದೆಲ್ಲ ನಾನು ಮಾಡ್ತೇವೆ. ಏನಾದ್ರೂ ಕೆಟ್ಟದಾದ್ಕೊಳ್ಳೆ ಇನ್ನೊಬ್ಬರು ಮಾಡಿರ್ತಾರೆ, ಇಲ್ಲಾಂದ್ರೆ ದೇವರು ನನಗೆ ಬರೀ ಕೆಟ್ಟದ್ದು ಮಾಡಿರ್ತಾರೆ. ಇನ್ನೊಬ್ಬರು ಯೋಚನೆ ಮಾಡ್ತೀವಿ, ಅವನಿಂದಾಗಿ ನಂಗೆ ಲಾಭ ಆಯ್ತು, ಅವನಿಂದಾಗಿ ನಂಗೆ ದುಃಖ ಆಯ್ತು, ಅವರಿಂದಾಗಿ ನಂಗೆ ಹಿಂಗಾಯ್ತು ಅಂತ. ಹೀಗೆ ಇನ್ನೊಬ್ಬರ ಕಡೆ ರೆಡಿ ಮಾಡ್ತೇವೆ. ದೇವ್ರು ಯಾಕೆ ನಾನು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೂ ನನಗೆ ಕಷ್ಟ ಕೊಡ್ತಾನೆ, ಅಥವಾ ನನಗೆ ಇಷ್ಟು ಅವಮಾನ ಮಾಡ್ತಾನೆ ಅಂತ ಹೇಳ್ತೀವಿ. ಮಾನಾಪಮಾನಯೋ ತುಲ್ಯಂ ತುಲ್ಯಂ ನಿಂದಾರಿ ಪಕ್ಷಯೋ ಅಂತ ಹೇಳಿದ್ರೆ, ಮಾನ ಅಪಮಾನಗಳು, ಸುಖ ದುಃಖಗಳು ಇವೆಲ್ಲವೂ ಕೂಡ ಬರುವಂತದ್ದು ಸಹಜ. ಅದು ಸಹಜ ಜೊತೆಗೆ ನಮ್ಮ ಪ್ರಾರಂಭ ಆಗಿರುತ್ತೆ ಹೊರತು ಇನ್ನೊಬ್ಬರನ್ನು ನೋಡಲಿಕ್ಕೆ ಹೋಗಬಾರದು. ನಮ್ಮ ಪುಣ್ಯ ವಿಶೇಷಗಳು ಇದ್ದರೆ ಇದೇ ಜನ್ಮದ್ದಾಗಬೇಕಾಗಿಲ್ಲ, ಯಾವುದೋ ಜನ್ಮದ ಪುಣ್ಯದ ವಿಶೇಷಗಳಿದ್ದರೆ ಆ ಜೀವನಿಗೆ ಭಗವಂತ ಯಾವತ್ತೂ ಕೂಡ ಅದನ್ನ ನಮಗೆ ಬರಬೇಕಾದನ್ನು ತಲುಪಿಸದೇ ಇರಲ್ಲ, ತಲುಪಿಸ್ತಾರೆ. ಒಳ್ಳೆದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಯಾಕೆ ಒಳ್ಳೆಯವರು ಕೆಲವರು ಕೆಲವರು ಹೀಗೆ ಅಂತಂದ್ರೆ, ಭಗವಂತ ಯಾವತ್ತೂ ಯಾರನ್ನು ತಾರತಮ್ಯ ಮಾಡಿ ಬರೋದು, ಎಲ್ಲರನ್ನು ಒಂದೇ ರೀತಿಯಾಗಿ ನೋಡ್ತಾರೆ. ಒಂದೇ ರೀತಿ ನೋಡೋದು ಅಂತಂದ್ರೆ ಎಲ್ಲರೂ ಒಂದೇ ರೀತಿ ಇರೋದು ಅಂತ ಅರ್ಥ ಅಲ್ಲ. ಯಾರ್ಯಾವ ಜೀವನ ಏನೇನು ಮಾಡ್ಕೊಂಡಿದೆಯೋ ಇವುಗಳನ್ನು ಸಾಧನೆ ಮಾಡಿದ್ರು ಅದಕ್ಕೆ ತಕ್ಕಂತೆ ಆಯಾ ಕೊಟ್ಟೇ ಕೊಟ್ಟು ಅವನ್ನ ನ್ಯಾಯ ಒದಗಿಸ್ತಾನೆ ಅನ್ನೋದು ಸಮವಾಗಿರ್ತಾನೆ ಅಂತ ಅರ್ಥ. ಸಮವಾಗಿರ್ತಾನೆ ಅನ್ನೋದಕ್ಕೆ ಕೆಲವರು ಬೇರೆ ಬೇರೆ ರೀತಿಯಾಗಿ ಅರ್ಥ ಮಾಡ್ತಾನೆ, ಅಥವಾ ಸಮವಾಗಿ ಯಾಕೆ ಇಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಸಮವಾಗಿ ಇಡ್ಲಿಕ್ಕೆ ಆಗಲ್ಲ, ಸಮವಾಗಿ ಇಡುವಂತದ್ದು ಅನ್ನೋದಕ್ಕೆ ಅರ್ಥವೇ ಇದೆ. ಆದ್ರಿಂದಾಗಿ ಸಮವಾಗಿ ಇಡೋದು ಅಂತಂದ್ರೆ ಏನಂತಂದ್ರೆ, ಯಾವ ಏನು ಮಾಡಿದಾನೋ ಅದಕ್ಕೆ ತಕ್ಕಂತಹ ಫಲಗಳನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಅಂದ್ರೆ
ಒಳ್ಳೆಯದನ್ನು ಮಾಡಿದ್ರೆ ಖಂಡಿತ ಅದು ನಮಗೆ ಯಾವ ಜನ್ಮಕ್ಕೂ ಆಗ್ಬಹುದು, ಇದೇ ಜನ್ಮಕ್ಕೂ ಆಗ್ಬಹುದು, ಈಗಲೇನೂ ಆಗ್ಬಹುದು. ಒಳ್ಳೇದು ಮಾಡಿದ್ರೆ ಆ ಒಳ್ಳೆಯ ಶುಭ ಫಲವನ್ನು ಕೊಟ್ಟೇ ಕೊಡ್ತಾನೆ, ಅದರಿಂದ ಬೇಕಂತ ಆನಂದವನ್ನ ಸುಖವನ್ನು ಕೊಟ್ಟೇ ಕೊಡ್ತಾನೆ. ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ ಅದರಿಂದ ಆಗಿರ್ತಕ್ಕಂಥ ದುಃಖವನ್ನ, ಅನುಭವಿಸಬೇಕಾದ ದುಃಖವನ್ನ ಜೀವನಿಗೆ ಕೊಟ್ಟೇ ಕೊಡ್ತಾನೆ. ಕಾಲದಲ್ಲಿ ವ್ಯತ್ಯಾಸ ಆಗ್ಬಹುದು. ಆದ್ರಿಂದ ನಮಗೆ ಏನು ಬಂದು ಒದಗಿದೆಯೋ, ಸುಖನೋ ದುಃಖನೋ, ಸಂಪತ್ತೋ ಅಥವಾ ಬಡತನವೋ, ಎಲ್ಲವೂ ಕೂಡ ನಾವು ಮಾಡಿರ್ತಕ್ಕಂಥ ಶುಭಾಶುಭ ಫಲಗಳ, ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳ ಫಲಗಳಾಗಿರ್ತದೆ. ಅದನ್ನ ಸರಿಯಾಗಿ ಒದಗಿಸಿ ಒಳ್ಳೇದು ಮಾಡ್ಲಿಕ್ಕೆ ಹೊರಟಾಗ ಇನ್ನೂ ಒಳ್ಳೇದು ಆಗುವಂತೆ ಭಗವಂತ ಕರುಣಾಮಯನಾಗಿ ಅನುಗ್ರಹ ಮಾಡ್ತಾನೆ. ಇದು ಭಗವಂತನ ಕಾರಣ. ಆದ್ರಿಂದಾಗಿ ಭಗವಂತ ನಮ್ಮನ್ನ ಹಿಡಿದು ಕೈ ಹಿಡಿದು ಮೇಲೆ ಎತ್ತಾ ಇದ್ದಾನಲ್ಲ, ಅದು ಭಗವಂತ ಕೊಡತಕ್ಕಂತಹ ಮಾಡತಕ್ಕಂಥ ಅನುಗ್ರಹ. ಆದ್ರೆ ಆ ನಮಗೆ ನಾವು ಅನುಭವಿಸುವಂತಹ ಇದೆಲ್ಲ ಅದು ನಾವು ಮಾಡತಕ್ಕಂತಹ ಪ್ರಾರಬ್ಧ ಕರ್ಮಗಳು. ಅದನ್ನು ಉಪಬಂಧನ ಮಾಡ್ತಾನೆ. ಯಾರಾದ್ರೂ ನೀವು ಅನ್ಯಭಾಷಣಂನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಭಗವಂತನೇ, ನಾನು ಇಷ್ಟೆಲ್ಲ ಏನೋ ತಪ್ಪು ಮಾಡಿಬಿಟ್ಟಿದ್ದೇನೆ, ಬೇರೆ ದಾರಿ ಇಲ್ಲ ನನಗೆ, ನಿನ್ನನ್ನೇ ಶರಣ ಹೊಂದ್ತಾ ಇದ್ದೇನೆ, ನೀನೇ ನನ್ನನ್ನು ಪಾರು ಮಾಡಬೇಕು ಅಂತ ಯಾರು ಅನನ್ಯ ಭಾವದಿಂದ ಅವನನ್ನು ಸೆರೆ ಹೊಂದಾರೋ ಅವರನ್ನ, ಅವರ ಪಾಪಗಳನ್ನು ಕೂಡ ಕಡಿಮೆ ಮಾಡಿ, ಅವರ ಪ್ರಾರಬ್ಧಗಳನ್ನು ಉಪಮರ್ದನೆ ಮಾಡಿ, ಎಷ್ಟೋ ದುಃಖ ಆಗೋದನ್ನ ಕಡಿಮೆ 100 ದುಃಖ ಆಗಬೇಕಾದ್ರೆ ಅದು 10 ದುಃಖ ಮಾಡ್ತಾನೆ ಅಥವಾ 1 ದುಃಖ ಮಾಡ್ತಾನೆ. ಹೀಗೆ ಶರಣಾದವರನ್ನ ಉದ್ಧಾರ ಮಾಡ್ತಾನೆ. ಅದರಿಂದಾಗಿ ಅವನು ಶುಭವನ್ನು ಉಂಟು ಮಾಡ್ತಾನೆ. ಆದ್ರೆ ದುಃಖವನ್ನು ಯಾಕೆ ಕೊಡ್ತಾ ಇದ್ದಾನೆ ಅಂತಂದ್ರೆ, ನಾವು ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನ ನಾವೇ ಅನುಭವಿಸಿ ಅದನ್ನು ಸವಿಸ್ಕೊಳ್ಬೇಕು. ಆದ್ದರಿಂದ ಅದನ್ನೂ ಕೂಡ ಕೊಟ್ಟು ಯಾರು ಜನಾರ್ದನ ಅವರನ್ನು ಉದ್ಧಾರನೂ ಮಾಡಿ ಹೀಗೆ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಆದ್ರಿಂದಾಗಿ ಸುಖ ದುಃಖಗಳು ಬಂದಾಗ ಒಂದೇ ಮನಸ್ಥಿತಿಯಿಂದ, ಅಂದ್ರೆ ಇದು ಏನೋ ನಾನೇನೋ ಮಾಡಿದ್ದೇನೆ, ಆದ್ರಿಂದ ಇದು ನನ್ನ ಪ್ರಾರಬ್ಧ ಧರ್ಮ ಅಂತ ಇನ್ನೊಬ್ಬರನ್ನು ಹೊಣೆಗಾರನ್ನ ಮಾಡದೆ ಇನ್ನೊಂದು ಕಡೆ ಕೈ ತಿರುಗಿದೆ, ನಾನು ಏನು ಸುಧಾರಣೆ ಮಾಡ್ಕೊಳ್ಬೇಕು, ನನ್ನಿಂದ ಏನ್ ತಪ್ಪು ಮಾಡಿದೆ ಅಥವಾ ತಪ್ಪು ಮಾಡಿದ್ದೇನೆ, ಇದನ್ನು ಅನುಭವಿಸ್ತೇನೆ, ಅನಿವಾರ್ಯ, ಸದ್ಯಕ್ಕೆ ನಾನು ಇದನ್ನ ಸಹಿಸುವಂತೇನೆ ಅಂತ ಸಹಿಷ್ಣುತೆ ಉಳ್ಳಂತಹ ವ್ಯಕ್ತಿಯನ್ನ ಸಜ್ಜನ ಅಂತ ಕರೀತಾರೆ. ಸಜ್ಜನರ ಲಕ್ಷಣದಲ್ಲಿ ತಿತಿಕ್ಷಾ ಉಳ್ಳಂತಹ ವ್ಯಕ್ತಿಯನ್ನ ಸಜ್ಜನ ಅಂತ ಕರೆದಿದ್ದಾರೆ. ಕಾರುಣಿಕ, ಎಲ್ಲರ ಬಗ್ಗೆ ಒಂದು ಸ್ವಲ್ಪ ಕರುಣೆ ಇರಬೇಕು, ಸ್ನೇಹ ಭಾವ ಹೊಂದಿರಬೇಕು. ಯಾರ ವಿಷಯದಲ್ಲಿ ಕೂಡ ದ್ವೇಷವನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಯಾರು ನಮ್ಗೆ ಏನೋ ತೊಂದರೆ ಕೊಟ್ಟಿದ್ದಾರೆ, ಏನೋ ಅವರು ಸರಿ ಇಲ್ಲ ಅಂತಂದ್ರೆ ತಟಸ್ಥವಾಗಿರ್ಬೇಕು ಹೊರತು ಆ ವ್ಯಕ್ತಿಯನ್ನೇ ದ್ವೇಷ ಮಾಡ್ಲಿಕ್ಕೆ ಹೋಗ್ಬಾರ್ದು, ಆ ವಸ್ತುವನ್ನೇ ದ್ವೇಷ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದರಿಂದ ನಾವು ಅದರ ಬಗ್ಗೆ ಯಾವ ಕಾರಣಂತೂ ಮಾಡ್ತೇನೆ ಅಥವಾ ಏನನ್ನೂ ಹೇಳಿದ್ದೇನೆ ಸುಮ್ಮನೆ ಇದ್ರೆ ಅದೇ ಒಂದು ಸಾಧನೆ. ಅದರಿಂದಾಗಿ ಸರ್ವ ಅಯಾತಕರವಾದ ಶಾಂತಭೂಷಣ, ಶಾಂತವಾದ ಮನಸ್ಸಿರಬೇಕು. ಯಾವಾಗಲೂ ಕೂಡ ಒಳ್ಳೆಯ ಸಜ್ಜನಿಕೆ ಅಂದ್ರೆ ಮಾತು, ಕೃತಿ, ನಮ್ಮ ಕೆಲಸಗಳಿಂದ, ನಮ್ಮ ಮಾತಿನಿಂದ, ಮನಸ್ಸಿನಿಂದ ಒಂದೇ ರೀತಿಯಾಗಿ ನಡೆಯತಕ್ಕಂಥದ್ದು. ಅದನ್ನ ಶಾಂತಾಹ ಸಾಧುವಾಹ ಸಾಧುಭೂಷಣ ಮೈ ಅನನ್ಯನ ಭಾವೇನ ಭಕ್ತಿ ಕೊಡುವಂತೆ ಎದುಡ. ಇನ್ನೊಂದು ಪ್ರಧಾನವಾದಂತಹ ಲಕ್ಷಣ, ಭಗವಂತ ಅಲ್ಲಿ ಅನನ್ಯವಾದ ಭಕ್ತಿಯನ್ನ ಯಾರು ಪಾಲಿಸ್ತಾನೋ, ಅವನ ಚಿಂತನೆಯನ್ನೇ ಮಾಡ್ತಾ ಇರ್ತಾನೋ, ಇಂತಹ ಸಜ್ಜನನನ್ನ ಕೆಟ್ಟ ಕರ್ಮಾಣ ಅಂತಂದ್ರೆ ಕೆಟ್ಟ ಕೆಲಸವನ್ನು ಬಿಟ್ಟು, ಲೌಕಿಕ ಕೆಲಸವನ್ನು ಬಿಟ್ಟು ನನ್ನ ಕರ್ಮಗಳಲ್ಲೇ ಹೆಚ್ಚು ಆಸಕ್ತಿಯನ್ನು ಹೊಂದಿ ಜೀವನವನ್ನು ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕರ್ಮಗಳನ್ನ, ಲೌಕಿಕ ಕರ್ಮವನ್ನು ಮಾಡಿದ್ದು, ಇನ್ನು ಬೇಡದಿರತಕ್ಕಂಥ ಅನಾವಶ್ಯಕ ಕರ್ಮಗಳನ್ನು ಬಿಟ್ಟು ಸಮಯ ಇದ್ದಾಗೆಲ್ಲ ನನ್ನ ಕಾರ್ಯಗಳಲ್ಲೇ ತನ್ನನ್ನು ತೊಡಗಿಕೊಂಡಿರ್ತಾನೆ ಸಜ್ಜನಾಗಿರ್ತಕ್ಕಂಥವನು. ಹೀಗೆ ಮತ್ತೊಂದೇ ಕೆಟ್ಟ ಕರ್ಮಾಣ ಕೆಟ್ಟ ಸ್ವಜನ ಬಾಂಧವ. ಸ್ವಜನ ಬಾಂಧವ ಅಂತಂದ್ರೆ ಬಂಧುಗಳನ್ನೆಲ್ಲ ಬಿಟ್ಟು ಬಿಡಬೇಕು ಅಂತ ಅರ್ಥ ಅಲ್ಲ. ಯಾರು ಕುಮಾರ್ಗದಲ್ಲಿದ್ದಾರೆ, ಯಾರು ಭಗವಂತನನ್ನೇ ನಮ್ಮಲ್ಲಿ ನಾಸ್ತಿಕವಾಗಿರ್ತಾರೆ ಅಂತವರ ಸಂಘ ಮಾಡಿಬಿಟ್ರೆ ಅದು ನಮ್ಗೆ ಅಧರ್ಮಾಸಕ್ತಿ ಬೆಳೀತಾರೆ. ಆದ್ರಿಂದಾಗಿ ಅಂತಹ ಜನರನ್ನ ಬಿಟ್ಟು ಭಗವಂತನ ವಿಷಯದಲ್ಲಿ ಆಸಕ್ತರಾದಂತಹ ಜನರನ್ನ ಆಶ್ರಯಿಸಿರ್ತಕ್ಕಂಥವನಾಗಿರಬೇಕು. ಕೆಟ್ಟ ಜನರನ್ನ ಅವರನ್ನ ಬಿಟ್ಟಿರಬೇಕು. ಅಂತಹ ಜನರನ್ನ ಸಜ್ಜನ ಅಂತ ಕರೀತಾರೆ. ಹೀಗೆ ಸಜ್ಜನರ ಲಕ್ಷಣವನ್ನು ಹೇಳಿ ಇಂತಹ ಸಜ್ಜನರ ಸಹವಾಸ ಅಂದ್ರೆ ಆವಾಗ ಅವನಿಗೆ ಮೋಕ್ಷ ಎಂಬತಕ್ಕಂಥದ್ದು, ಭಗವದ್ ದರ್ಶನದ ಸಾಧನೆಯಲ್ಲಿ ಮೊದಲನೇ ಮೆಟ್ಲು ಎಂಬತಕ್ಕಂಥದ್ದು ಸಿಗ್ತದೆ. ಆ ಮೊದಲನೇ ಮೆಟ್ಲಲ್ಲಿ ಅವನು ಹತ್ತಿದಂತೆ ಆಗ್ತದೆ, ಅವನು ಪಡೆಯದಂತೆ ಆಗ್ತದೆ ಎಂಬುದಾಗಿ ಸಜ್ಜನರ ಲಕ್ಷಣವನ್ನ, ಅವರ ಸಹವಾಸದಿಂದ ಇವರು ಉದ್ಧಾರ ಆಗಲಿಕ್ಕೆ ಸಾಧ್ಯ ಎಂಬತಕ್ಕಂತಹ ವಿಚಾರವನ್ನ ಹೇಳಿದ ಮೇಲೆ, ಸರಿ, ಸಜ್ಜನರ ಸಂಘದಿಂದ ಉದ್ಧಾರ ಆಗುವುದು ಭಗವಂತನ ಸ್ಮರಣೆಯನ್ನು ಮಾಡಬೇಕು.
ಆ ಸ್ಮರಣೆ ಯಾಕೆ ಮಾಡಬೇಕು ಅಥವಾ ಭಗವಂತನನ್ನ ಯಾಕೆ ನಾವು ಆರಾಧನೆ ಮಾಡಬೇಕು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ವೇದ ಮಂತ್ರಗಳು ಭಗವಂತನ ಗುಣಗಾನವನ್ನ ಮಾಡಿ ಇಂತಹ ಭಗವಂತನನ್ನ ಯಾರು ನೋಡ್ತಾರೋ ಯಾರು ಆಶ್ರಯಿಸ್ತಾರೋ ಆ ಜೀವಿ ಮಾತ್ರ ಪರಮಾನಂದವನ್ನು ಹೊಂದುತ್ತಾನೆ. ಯಾಕಂತಂದ್ರೆ ಭಗವಂತನನ್ನ ಹೊಂದಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಸ್ವಾಮಿ ಅಂತ ಹೋಗ್ಬೇಕು ಅಂತಂದ್ರೆ ಅವನು ಏನು ಮಾಡಿದಾನೆ, ಅವನಿಂದ ಏನಾದ್ರೂ ಒಂದು ಉಪಕಾರ ಆಗಿರ್ಬೇಕು. ಆ ಉಪಕಾರ ಆಗಿದೆ ಅಂತ ಗೊತ್ತಾದ್ರೆ ಆಮೇಲೆ ಆ ಉಪಕಾರದ ಸ್ಮರಣೆಯನ್ನು ಅವಶ್ಯವಾಗಿ ಜೀವ ಮಾಡಬೇಕಾಗುತ್ತೆ. ಇಷ್ಟು ಕೆಲಸಗಳಿವೆ. ಅಂದ್ರೆ ಒಂದು ಭಗವಂತ ಯಾಕೆ ಸ್ಮರಣೆ ಮಾಡಬೇಕು, ಅವನನ್ನು ಯಾಕೆ ಆಶ್ರಯಿಸಬೇಕು ಅಂತ ತಿಳ್ಕೊಂಡ್ರೆ ಆ ನಂತರದಲ್ಲಿ ಅವನ ಸ್ಮರಣೆಯಿಂದ ಏನು ಪ್ರಯೋಜನ ಅಂತ ನೋಡ್ಬೋದು. ಮೊದಲನೇದಾಗಿ ಭಗವಂತನ ಆ ಯಾಕೆ ಆಶ್ರಯಿಸಬೇಕು ಅಂತಂದ್ರೆ ಭಗವಂತ ಈ ಜಗತ್ತಿನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಸೃಷ್ಟಿ ಮಾಡಿ ರಕ್ಷಣೆ ಮಾಡ್ತಾ ಇದ್ದಾನೆ. ವೇದ ಹೇಳ್ತಾ ಇದೆ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಿಯಂತ್ಯಭಿಸಂಚಂತಿ ತದ್ವಿಜ್ಞಾತಸ್ವ ತದ್ಬ್ರಹ್ಮೇತಿ ಎಂಬುದಾಗಿ ಉಪನಿಷತ್ತು ಹೇಳುತ್ತದೆ. ಈ ಭಗವಂತ ಈ ಜಗತ್ತನ್ನ, ಈ ವಿಚಿತ್ರಮಯವಾಗಿರ್ತಕ್ಕಂಥ ಬಹುಚಿತ್ರ ಜಗತ್ ಬಹುಧಾಸನ ಅನೇಕ ವೈಚಿತ್ರ್ಯಗಳಿಂದ ಕೂಡಿರ್ತಕ್ಕಂತಹ ಈ ಜಗತ್ತನ್ನ, ಅದ್ಭುತವಾಗಿರ್ತಕ್ಕಂಥ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ಪಂಚಭೂತಗಳನ್ನ, ಜೀವಿಯನ್ನು ಸೃಷ್ಟಿ ಮಾಡಿದ, ಅವನಿಗೆ ಶರೀರ ಕೊಟ್ಟ, ಶರೀರ ಅದು ಬೇಕಾಗಿರುವ ಕೈ ಕಾಲುಗಳನ್ನು ಕೊಟ್ಟ, ನೋಡಲಿಕ್ಕೆ ಕಣ್ಣನ್ನು ಕೊಟ್ಟ, ಕಿವಿ ಕೊಟ್ಟ, ಕುಡಿಲಿಕ್ಕೆ ನೀರು ಕೊಟ್ಟ, ಬೆಳಕು ಕೊಟ್ಟ, ಹೀಗೆ ಏನೆಲ್ಲ ಬೇಕೋ ಒಂದು ಜೀವಿ ಬದುಕಲಿಕ್ಕೆ ಅದನ್ನೆಲ್ಲವನ್ನೂ ಕೊಟ್ಟು ಉಪಕಾರ ಮಾಡಿದ. ಬರೀ ಕೊಟ್ಟಿದ್ದಲ್ಲ, ಆ ಕೊಟ್ಟದ್ದಕ್ಕೆ ಒಂದು ಕ್ರಿಯಾಶಕ್ತಿಯನ್ನು, ಚಲನ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅಂದ್ರೆ ಅದು ನಡ್ಕೊಂಡು ಹೋಗುವಂತೆ ಮಾಡಿದ್ದಾನೆ. ಏನ ಜಾತಾನಿ ಜೀವಂತಿ, ಅವನ ಅನುಗ್ರಹದಿಂದ ಎಲ್ಲಾ ಜೀವಿಗಳು ತಮ್ಮ ತಮ್ಮ ಕಾಲಕ್ಕೆ ಎಷ್ಟು ಕಾಲ ಇಲ್ಲಿ ಬದುಕಬೇಕು ಅಷ್ಟು ಕಾಲ ಬದುಕ್ತಾ ಇದೆ. ಎತ್ಪ್ರಿಯಂತಿ ಅಭಿಸಂಬಿಸಂತಿ, ಎಲ್ಲ ತಮ್ಮ ಸಾಧನೆ ಮುಗಿದ ಮೇಲೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಅವರವರು ಹೋಗಲೇಬೇಕಾಗುತ್ತೆ. ಹೀಗೆ ಹುಟ್ಟಿದ ಮೇಲೆ ಹುಟ್ಟುವಂತದ್ದು, ಹುಟ್ಟಿದ ಮೇಲೆ ಬದುಕುವಂತದ್ದು, ಬದುಕಿದ ಮೇಲೆ ಎಲ್ಲಿ ಹೊಂದಬೇಕು ಅಲ್ಲಿ ಹೊಂದಬೇಕು. ಇದೆಲ್ಲವನ್ನು ಭಗವಂತ ಜೀವರಾಶಿಗಳ ಮೇಲೆ ಕರುಣೆಯಿಂದ ಮಾಡ್ತಾ ಇದ್ದಾನೆ. ಯಾಕಂತಂದ್ರೆ ಇವರು ಹುಟ್ಟಿದ ಮೇಲೆ ಸಾಧನೆ ಮಾಡಿಕೊಳ್ಳಿ. ಈ ಸಾಧನೆ ಮಾಡಿಕೊಂಡಾಗ ಅವ್ರನ್ನ ಸಾಧಕರನ್ನ ಅನುಗ್ರಹ ಮಾಡಿ ಭಗವಂತ ಅವರಿಗೆ ಪರಮಾನಂದವನ್ನು ಕೊಡಬೇಕು. ಜೀವರಿಗೆ ಅನುಗ್ರಹ ಮಾಡಿ ಅವರನ್ನು ಉದ್ಧಾರ ಮಾಡಬೇಕು, ಮೇಲೆತ್ತಬೇಕು ಎಂಬ ದೃಷ್ಟಿಯಿಂದಲೇ ಈ ಜೀವರಾಶಿಗಳಿಗೋಸ್ಕರ ಈ ಜಗತ್ತನ್ನು ಸೃಷ್ಟಿ ಮಾಡಿ ಜೀವಗಳಿಗೂ ಶರೀರವನ್ನು ಕೊಟ್ಟು ಸಾಧನೆ ಮಾಡಿದನ್ನು ಪಡೆದುತ್ತಾ ಇದ್ದಾನೆ. ಅದರಲ್ಲೂ ಕೂಡ ಮನುಷ್ಯ ಜನ್ಮ ಬಂದಾಗ, ಮನುಷ್ಯನಾಗಿ ಹುಟ್ಟಿದಾಗ, ಅದು ಭಗವದ್ಜ್ಞಾನವನ್ನು ಪಡೆಯುವಂತಹ, ಯೋಗವನ್ನು ಪಡೆಯುವಂತಹ ಒಂದು ಮನುಷ್ಯನಾಗಿ ಇರುವಂತದ್ದು ದೊಡ್ಡ ಒಂದು ಪುಣ್ಯವೇ ಆಗಿದೆ. ಅಂತಹ ಪುಣ್ಯವನ್ನು ಸಂಪಾದಿಸಿಕೊಂಡು ನಾವು ಈ ಶರೀರವನ್ನು ಪಡೆದ ಮೇಲೆ ಅವನ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಬೇಕು. ಸ್ಮರಣೆ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಒಬ್ಬ ಉಪಕಾರ ಮಾಡಿ, ಸಣ್ಣದ ಉಪಕಾರ ಮಾಡಿದ್ರೆ ಒಂದು ಬೆನ್ನು ಕೊಟ್ಟು ವಾಪಸ್ ಕೊಡ್ಬೇಕಂದ್ರೆ ಥ್ಯಾಂಕ್ಸ್ ಅಂತ ಹೇಳಿ. ಹೀಗೆ ಸಣ್ಣ ಉಪಕಾರಗಳಿಗೆ ನಾವು ಒಂದು ಪ್ರತ್ಯೇಕವಾಗಿ ಒಂದು ಸ್ಮರಣೆಯನ್ನು ಮಾಡ್ಕೊಂತೀವಿ ಅಂದ ಮೇಲೆ, ಇಷ್ಟು ಭಗವಂತ ನಮಗೆ ಅನುಗ್ರಹ ಮಾಡಿದ ಮೇಲೆ ಅವನಿಗೆ ಕೃತಜ್ಞತಾರೂಪವಾಗಿ ನಾವು ಅವನ ಸ್ಮರಣೆಯನ್ನ ಮಾಡಲೇಬೇಕು. ಅವನಿಗೇನು ಆಗ್ಬೇಕಾಗಿಲ್ಲ, ಅವನು ಪೂರ್ಣ, ಅವನು ನಾವು ಸ್ಮರಣೆ ಮಾಡೋದ್ರಿಂದ ಅವನಿಗೇನು ಸಿಗಲ್ಲ ಅಥವಾ ಅವನಿಗೇನು ಲಾಭವಿಲ್ಲ. ಆದ್ರೆ ನಮ್ಮ ಕರ್ತವ್ಯ, ಅದರಿಂದಾಗಿ ನಾವು ಅದನ್ನ ಮಾಡಲೇಬೇಕು. ಬರೀ ಕರ್ತವ್ಯ ಅಲ್ಲ, ಕರ್ತವ್ಯ ಜೊತೆಗೆ ನಮಗೆ ಅನಿಷ್ಟ ನಿವೃತ್ತಿಯೂ ಆಗ್ತದೆ, ಇಷ್ಟ ಪ್ರಾಪ್ತಿಯೂ ಆಗ್ತದೆ. ಅನಿಷ್ಟವಾದಂತಹ ದುಃಖಗಳ ನಿವೃತ್ತಿ ಆಗ್ತದೆ, ಇಷ್ಟವಾಗಿರತಕ್ಕಂಥದ ಆನಂದ ಪ್ರಾಪ್ತಿಯೂ ಆಗ್ತಾ ಇದೆ. ಇದರಿಂದ ಅದನ್ನೇ ಸೂತ್ರಗಳಲ್ಲಿ ಹೇಳಿದ್ದಾರೆ, ಓಂ ಓಂ ಅಥಾದೋ ಬ್ರಹ್ಮ ಜಿಜ್ಞಾಸ ಓಂ ಅಂತ. ಈ ಶಮದಮಾದಿ ಇಂದ್ರಿಯ ಹಿಂಗ ಉಳ್ಳವನಾದ ಮೇಲೆ, ಅಂದ್ರೆ ಭಕ್ತಿ ಇರ್ತದೆ ಆದಮೇಲೆ ಮೋಕ್ಷ ರೂಪ ಆನಂದರೂಪವಾಗಿರ್ತಕ್ಕಂಥ ಇರುವುದರಿಂದ ಬ್ರಹ್ಮನ ಜಿಜ್ಞಾಸೆಯನ್ನು ನೀನು ಮಾಡಬಹುದು. ಬ್ರಹ್ಮ ಅಂತಂದ್ರೆ ಈ ಚತುರ್ಮುಖ ಬ್ರಹ್ಮ ಅಲ್ಲ, ಪರಬ್ರಹ್ಮ ಅಂದ್ರೆ ಪರಮಾತ್ಮ ಶ್ರೀಮನ್ನಾರಾಯಣ, ಅವನ ಜಿಜ್ಞಾಸೆಯನ್ನು ಮಾಡುವುದು ಅಂತ ಬ್ರಹ್ಮನ ಸ್ವರೂಪವನ್ನು ಹೇಳ್ತಾ, ಬ್ರಹ್ಮ ಅಂದ್ರೆ ಯಾರಂದ್ರೆ ಅವನು ಅನಂತ ಗುಣ ಪರಿಪೂರ್ಣ ಎಂಬುದಾಗಿ ಹೇಳಿ. ಈ ಚಿಂತನೆ ಮಾಡ್ಲಿಕ್ಕೆ ನಮಗೆ ಬರಲ್ಲ, ಅಂದ್ರೆ ನಮ್ಗೆ ಅಷ್ಟು ಗುಣಗಳಿವೆ ಅನ್ನೋದೇ ಗೊತ್ತಿಲ್ಲ. ಅಂದ್ಮೇಲೆ ಅವನು ಚಿಂತನೆ ಮಾಡ್ಲಿಕ್ಕೆ ಬರಲ್ಲ ಅಂತಂದ್ರೆ ಅದಕ್ಕೆ ಸೂತ್ರಗಳಲ್ಲಿ ಓಂ ಜನ್ಮಾದ್ಯತಃ ಎಂಬತಕ್ಕಂತಹ ಮುಂದಿನ ಸೂತ್ರವನ್ನು ಹೇಳಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ತಿಳಿಸ್ಕೊಳ್ಳಿಕ್ಕೆ ಅನುಗ್ರಹ ಮಾಡಿದ್ದಾರೆ ವೇದವ್ಯಾಸರು. ಏನು ಅಂತಂದ್ರೆ, ಒಂದು
ಸಂಸ್ಥೆ ಇದೆ ಅಂತಂದ್ರೆ ಅದಕ್ಕೆ ಒಂದು ಬಾಸ್ ಇರ್ತಾನೆ, ಸ್ವಾಮಿ ಇರ್ತಾನೆ. ಅವನು ಯಾಕೆ ಸ್ವಾಮಿ ಅಂತಂದ್ರೆ ಆ ಸಂಸ್ಥೆಯನ್ನು ಕಟ್ಟಿದ, ನಿರ್ಮಾಣ ಮಾಡಿ ಅದಕ್ಕೆ ಬೇಕಾದಂತ ಎಲ್ಲ ವಸ್ತುಗಳನ್ನ ಅಲ್ಲಿ ಸ್ಥಾಪನೆ ಮಾಡಿದ. ಅವನ ವಸ್ತುಗಳಿಂದ ಕೆಲಸ ನಡೀಲಿಕ್ಕೆ ಬೇಕಾದಂತ ಎಲ್ಲ ಜನರನ್ನ ಇಟ್ಕೊಂಡಿದ್ದಷ್ಟೇ ಅಲ್ಲ, ಅವರಿಗೆ ಬೇಕಾದಂತ ಫಲವನ್ನು ಕೊಡ್ತಾ ಇದ್ದಾನೆ, ದುಡ್ಡನ್ನು ಕೊಡ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡ್ತಾ ಇರೋದ್ರಿಂದ ಅವನು ಆ ಕಂಪನಿಗೆ ಅವನು ಸ್ವಾಮಿ, ಅವನ ಅಧಿಕಾರಿ. ಅದರಂತೆ ಅವನು ಅದರಂತೆ ಭಗವಂತ ನಾವು ಲೋಕದಲ್ಲಿ ನೋಡ್ತೀವಿ, ಯಾವನ್ನ ಮಾಡಿರ್ತಾನೋ ಅವನು ಅದಕ್ಕೆ ಸ್ವಾಮಿ ಅನ್ನೋದು ನಮಗೆ ಸಿದ್ಧವಾದ ಗುಣಪರಿಪೂರ್ಣ ಚಿಂತನೆ ಪೂರ್ಣವಾಗಿ ಆಗಲಿಕ್ಕಾಗಿದ್ದಾಗ ಇನ್ನೊಂದು ರೀತಿಯಿಂದ ನಮಗೆ ಅರ್ಥ ಆಗುವಂತೆ ಓಂ ಜನ್ಮಾದ್ಯತೆ ಎಂಬ ಸೂತ್ರವನ್ನು ಹೇಳಿ ಯಾವುದನ್ನ ನಿರ್ಮಾಣ ಮಾಡ್ತಾನೋ ಅವನು ಅದಕ್ಕೆ ಸ್ವಾಮಿ ಅಂತ ಲೋಕದಲ್ಲಿ ಗೊತ್ತಿದೆ. ಅದರಂತೆ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅದರಿಂದಾಗಿ ಜಗಜ್ಜನ್ಮಾದಿ ಕಾರಣವಾಗಿರೋದ್ರಿಂದ ಯಾವ ಜಗಜ್ಜನ್ಮಾದಿ ಕಾರಣನೋ ಅವನು ಅದಕ್ಕೆ ಸ್ವಾಮಿ. ಈ ಜಗತ್ತಿಗೆ ಅವನು ಸೃಷ್ಟಿ ಮಾಡಿ ರಕ್ಷಣೆ ಮಾಡಿ ಪಾಲನೆ ಮಾಡ್ತಿದ್ದಾನೆ, ಅದರಿಂದಾಗಿ ಅವನು ಸ್ವಾಮಿ ಅಂತ ತಿಳಿದುಕೊಂಡು ಆ ಸ್ವಾಮಿಯನ್ನ ಆರಾಧನೆ ಮಾಡಬೇಕು. ಆ ಸ್ವಾಮಿಯಿಂದ ಆರಾಧನೆ ಮಾಡೋದ್ರಿಂದ ಏನು ಫಲ ಅಂತಂದ್ರೆ ಅದು ಪರಮಾನಂದ ಪ್ರಾಪ್ತಿ ಎಂಬತಕ್ಕಂತಹ ವಿಚಾರವನ್ನು ಹೇಳಿ, ಆನಂದದ ಒಂದು ಅನುಭವ ಬರಬೇಕು ಅಂತಂದ್ರೆ ಅವನನ್ನ ಸ್ಮರಣೆ ಮಾಡಬೇಕು. ಅವನಿಗೇನು ಪ್ರಯೋಜನ ಇಲ್ಲ, ಅದರಿಂದ ಸಿಗುವಂತದ್ದು ನಮಗೆ ಆನಂದದ ಫಲ. ಅದರಿಂದಾಗಿ ಅವನ ಅನುಗ್ರಹ ಪಡೆಯಲಿಕ್ಕೋಸ್ಕರ ಅನನ್ಯವಾದ ಭಕ್ತಿಯಿಂದ ಅವನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಭಕ್ತಿಯಿಂದ ಭಗವಂತನನ್ನ ಸ್ಮರಣೆ ಮಾಡ್ತಾ ಇದ್ರೆ ಏನಾಗ್ತದೆ ಅಂತಂದ್ರೆ ಅವನ ರೂಪ ನಮ್ಮ ಮನಸ್ಸಲ್ಲಿ ಮೂಡ್ತದೆ. ಆ ರೂಪ ಮೂಡಬೇಕು ಅಂತಂದ್ರೆ ಅಂತಃಕರಣ ಶುದ್ಧವಾಗಿರ್ಬೇಕಾಗ್ತದೆ. ಸುಮ್ಮನೆ ಭಗವಂತನ ರೂಪ ಕಾಡ್ಕೊಳ್ಳಲ್ಲ. ಸ್ವಲ್ಪ ಪುಣ್ಯ ಇದ್ದೇ ಇದೆ, ಪೂರ್ಣ ರೂಪ ಕಾಣಬೇಕು ಅಂತಂದ್ರೆ ಭಗವಂತ ಅನುಗ್ರಹ ಆಗ್ಬೇಕು, ಪೂರ್ಣ ಆನಂದದ ಅಭಿವ್ಯಕ್ತಿ ಆಗಬೇಕು ಅಂತಂದ್ರೆ ಅಲ್ಲಿ ಭಗವಂತನ ರೂಪ ಪ್ರಕಟ ಆಗಬೇಕು. ನಮ್ಮ ಮನಸ್ಸಿನಲ್ಲಿ ಪ್ರಕಟ ಆಗ್ಬೇಕು ಅಂದಕ್ಕೋಸ್ಕರ ನಮಗೆ ಯಾವುದೇ ಒಂದು ಮಂತ್ರವನ್ನು ಜಪ ಮಾಡಬೇಕಾದ್ರೆ ಆ ಭಗವಂತನ ರೂಪವನ್ನು ಧ್ಯಾನ ಶ್ಲೋಕ ಅಂತ ಹೇಳ್ಕೊಡ್ತಾರೆ. ಧ್ಯಾನವನ್ನು ಮಾಡಬೇಕಾಗುತ್ತೆ, ಹೇಗಿದ್ದಾನೆ ಭಗವಂತ ಅಂತ. ಹಾಗೆ ಎಲ್ಲಿ ಭಗವಂತನ ಆ ರೂಪ ಪ್ರಕಟ ಆಗ್ತಾನಂದ್ರೆ ಶುದ್ಧವಾದ ಅಂತಃಕರಣ ಇದ್ರೆ ಪ್ರಕಟ ಆಗ್ತದೆ. ಅಂದ್ರೆ ಉದಾಹರಣೆಗೆ ಶುದ್ಧವಾದ ಪ್ರತೀಕದಲ್ಲಿ ಭಗವಂತನ ಸನ್ನಿಧಾನ ಜಾಸ್ತಿ. ಉದಾಹರಣೆಗೆ ಸೂರ್ಯ ನಮಗೆ ಕಾಣುವಂತ ಶುದ್ಧವಾದ ಪ್ರತೀಕ, ಅಲ್ಲಿ ಯಾವುದೇ ಮಲಿನಗಳಿಲ್ಲ, ಕಲ್ಮಶಗಳಿಲ್ಲ, ಬಹಳ ಪ್ರಕಾಶಮಾನವಾಗಿರ್ತಕ್ಕಂಥದ್ದು. ಆ ಪ್ರಕಾಶಮಯವಾಗಿರ್ತಕ್ಕಂಥ ಶುದ್ಧವಾದ ಸೂರ್ಯನ ಪ್ರತೀಕದಲ್ಲಿ ಭಗವತ್ ಸನ್ನಿಧಾನ ಅಧಿಕವಾಗಿದೆ. ಆದ್ದರಿಂದಲೇ ಅಲ್ಲಿರ್ತಕ್ಕಂತಹ ಭಗವಂತನನ್ನ ಗಾಯತ್ರಿ ನಾರಾಯಣನ ಶ್ರೀಮನ್ನಾರಾಯಣನ ಧ್ಯೇಯ ಸದಾ ಪವಿತ್ರ ಮಂಡಲ ಮಧ್ಯವರ್ತಿ ಎಂಬುದಾಗಿ ಭಗವಂತನ ರೂಪವನ್ನ ಚತುರ್ಭುಜನಾಗಿರ್ತಕ್ಕಂತಹ ಶಂಖಚಕ್ರ ವನಮಾಲಾವಿಗಳಿಂದ ಭೂಷನಾಗಿರ್ತಕ್ಕಂತಹ ಭಗವಂತನನ್ನ ಸೂರ್ಯಕಂಡಲ ಮಧ್ಯವರ್ತಿಯಾಗಿರ್ತಕ್ಕಂತಹ ಭಗವಂತನನ್ನ ವೇದ ಮಂತ್ರದಿಂದ ಗಾಯತ್ರಿ ಮಂತ್ರದಿಂದ ಆರಾಧನೆ ಮಾಡಿದ್ರೆ ಬೇಗ ಪ್ರಾಪ್ತಿಯಾಗ್ತದೆ. ಆದ್ರಿಂದಲೇ ವೇದಾಧ್ಯಯನ ಮಾಡಿರ್ತಕ್ಕಂಥವ್ರು ವೇದವನ್ನ ಉಚ್ಚಾರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಸೂರ್ಯ ಮಂಡಲ ಮಧ್ಯವರ್ತಿ ಭಗವಂತ ಬೇಗ ಪುರಿತನಾಗಿ ಆ ವೇದ ಮಂತ್ರಗಳ ಮುಖಾಂತರ ಭಕ್ತರಿಗೆ ಶುಭ ಫಲವನ್ನ ಬೇಗ ಕೊಡ್ತಾನೆ. ಎಲ್ಲಿ ಹೆಚ್ಚೆಚ್ಚು ಸನ್ನಿಧಾನ ಇರುತ್ತೋ ಅಲ್ಲಿಂದ ಬೇಗ ಫಲಗಳು ಪ್ರಾಪ್ತಿ ಆಗ್ತದೆ. ನೋಡ್ರಿ, ಅನೇಕ ಸನ್ನಿಧಾನದಲ್ಲಿ ಹೋದ್ರೆ ಹೆಚ್ಚು ಫಲ ಪ್ರಾಪ್ತಿ ಆಗ್ತದೆ, ಬೇಗ ಪವಿತ್ರ ಫಲ ಸಿಗ್ತದೆ. ಯಾಕೆಂದ್ರೆ ಸನ್ನಿಧಾನ ಜಾಸ್ತಿ ಇದೆ. ನೆಕ್ಸ್ಟ್ ಅನಂತರದಲ್ಲಿ ಸೂರ್ಯನಂತರದಲ್ಲಿ ನಮಗೆ ಎದುರಿಗೆ ಸಿಗತಕ್ಕಂತ ಇನ್ನೊಂದು ಪ್ರತೀಕ ಅಂದ್ರೆ ಅದು ಅಗ್ನಿಯನ್ನ ಮಂತ್ರ ಪುರಸ್ಸರವಾಗಿ ಸ್ಥಾಪನೆ ಮಾಡಿ ಅಲ್ಲಿ ಭಗವಂತನ ಚಿಂತನೆಯನ್ನ ಆ ಸ್ವರೂಪವನ್ನ ಆವಾಹನೆ ಮಾಡಿ ಧ್ಯಾನ ಮಾಡಿ ಕೊಡಬೇಕಾದಂತ ಆಹುತಿಗಳನ್ನ ಕೊಟ್ಟು ಅವನಲ್ಲಿ ಸ್ಥಾಪನೆ ಮಾಡಿಕೊಂಡಾಗ ಭಗವಂತ ಬೇಗ ಪ್ರೀತನಾಗಿ ಅವರಿಗೆ ಬೇಕಾಗಿರತಕ್ಕಂಥ ಕಾಮನೆಗಳನ್ನು ಈಡೇರ್ತಾನೆ, ಫಲವನ್ನು ಕೊಟ್ಟೇ ಕೊಡ್ತಾನೆ. ಆದ್ರಿಂದಾಗಿ ನೆಕ್ಸ್ಟ್ ಶುದ್ಧವಾದ ಪ್ರತೀಕ ಅಗ್ನಿ, ಸೂರ್ಯ ಒಂದು ಪ್ರತೀಕ ಆದ್ರೆ ನಮಗೆ ಕಾಣುವಂತಹ ಎದುರಿಗೆ ಕಾಣುವಂಥದ್ದು ಅಗ್ನಿ, ಅದು ಕೂಡ ಶುದ್ಧವಾದ ಪ್ರತೀಕ, ಅಲ್ಲಿ ಭಗವಂತ ನಿಧಾನ. ಅದರಂತೆ ನಮ್ಮ ಅಂತಃಕರಣ ಶುದ್ಧವಾಗಿದ್ರೆ ಈ ಮಲಿನಗಳನ್ನೆಲ್ಲ ತೊಳೆದುಕೊಂಡು ಸಜ್ಜನ ಸಂಘದಿಂದ ಭಕ್ತಿಯಾದಿಗಳಿಂದ ಈ ಎಲ್ಲ ಮಲಿನಗಳನ್ನು ತೊಳೆದುಕೊಂಡು ಪೂರ್ಣ ತೊಳಿಕಾಲದಲ್ಲೂ ಕೂಡ ಕಡಿಮೆಯಾದರೂ ಮಾಡಿಕೊಂಡು ಅಂತಃಕರಣ ಶುದ್ಧಿಯಾಗ್ತದೆ. ಶುದ್ಧವಾದ ಅಂತಃಕರಣದಲ್ಲಿ ಭಗವಂತನ ಸನ್ನಿಧಾನ ಬಂದು ಕೂಡುತ್ತದೆ. ಅನೇಕ ಋಷಿಮಣಿಗಳನ್ನು ನೋಡಬಹುದು, ಈಗಿನ ಅನೇಕ ಸಾಧಕರನ್ನು ನೋಡಬಹುದು. ಅವರ ಮಾತುಗಳು ನಡೀತಾವೆ, ಅವರ ಆಶೀರ್ವಾದ ನಡೀತದೆ. ಯಾಕೆ? ಅಂತಃಕರಣ ಶುದ್ಧವಾಗಿದೆ, ಅಲ್ಲಿ ಭಗವಂತ ಬಂದು ಕೂತಿದ್ದಾರೆ. ಬಂದು ಕೂತಿರೋದ್ರಿಂದ ಅವರು ಬೇಗ ಕೇಳಿರ್ತಕ್ಕಂಥವರಿಗೆ ಬೇಗ ಅವರ ಮುಖಾಂತರ ಆಶೀರ್ವಾದ ಮಾಡ್ತಾರೆ. ಹೀಗೆ ಶುದ್ಧ ಪ್ರತೀಕಗಳಲ್ಲಿ ಭಗವಂತ ಸನ್ನಿಧಾನ. ನಾವು ಪ್ರತಿಮೆಗಳಲ್ಲಿ ಶುದ್ಧವಾದ ಪ್ರತೀಕ ಯಾಕಂತಂದ್ರೆ ಆ ಶಿಲೆಗೆ ಒಂದು ಸಂಸ್ಕಾರವನ್ನು ಮಾಡಿ ಬೇಕಾಗಿರ್ತಕ್ಕಂಥ ವಿಧಾನವನ್ನು ಮಾಡಿ ಪ್ರತಿನಿತ್ಯದಲ್ಲಿ ಅದಕ್ಕೆ ಅಭಿಷೇಕಾದಿಗಳನ್ನು ಮಾಡಿ ಶುದ್ಧಗೊಳಿಸಿ ಅಲ್ಲಿ ಭಗವಂತನನ್ನ ಸ್ಥಾಪನೆ ಮಾಡಿರ್ತಕ್ಕಂತಹ ಅವನನ್ನ ಮತ್ತೆ ಚಿಂತನೆ ಮಾಡಿ ಷೋಡಶೋಪಚಾರ ಪೂಜೆಯನ್ನ ಮಾಡಿ ಭಗವಂತನನ್ನ ಪ್ರಸನ್ನೀಕರಿಸಿರ್ತೇವೆ.
ಆದ್ರಿಂದಾಗಿ ಅದು ಶುದ್ಧವಾದ ಪ್ರತೀಕ. ಗರ್ಭಗುಡಿ ಅಂತ ಅದಕ್ಕೆ ಇರುವಂತದ್ದು. ಅಲ್ಲಿ ಯಾವ ಕಲ್ಮಶಗಳು ಇರಲ್ಲ, ಶುದ್ಧವಾಗಿರ್ತದೆ. ಸಾಲಿಗ್ರಾಮ, ಆ ಶಿಲೆಗೆ ವಿಶೇಷ ಮಹತ್ವ ಇದೆ, ಶುದ್ಧವಾದ ಅದು ಪ್ರತೀಕ. ಆದ್ರಿಂದಲೇ ಅಲ್ಲಿ ಭಗವಂತ ಸನ್ನಿಧಾನ. ಹೀಗೆ ಯಾವ್ದ್ಯಾವ್ದು ನಮಗೆ ಶುದ್ಧ ಪ್ರತೀಕಗಳು ಅಲ್ಲೆಲ್ಲ ಭಗವಂತ ಸನ್ನಿಧಾನ ಜಾಸ್ತಿ. ಅದರಂತೆ ನಮ್ಮ ಅಂತಃಕರಣದಲ್ಲಿ ಶುದ್ಧಿ ಇದ್ದಾಗ ಅಲ್ಲಿ ಭಗವಂತ ಸನ್ನಿಧಾನ ಬರುತ್ತದೆ. ಆದ್ರಿಂದಾಗಿ ಆ ಒಂದು ಶುದ್ಧಿಯನ್ನ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅಂದ್ರೆ ಎಲ್ಲ ಮನುಷ್ಯರಿಗೂ ಇಂತಹ ನಾವು ತಿನ್ನುವಂತ ಆಹಾರಗಳಿಂದ, ನಾವು ಬದುಕುವ ಕ್ರಮದಿಂದ ಇವು ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇದ್ದೇ ಇರ್ತವೆ, ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಆದ್ರೆ ಅದರ ಬಗ್ಗೆ ಎಚ್ಚರ ಇದ್ದು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅದ್ರ ಜೊತೆಗೆ ಭಗವಂತ ಅದನ್ನ ನಮಗೆ ಅನುಗ್ರಹ ಮಾಡಿ ನಮ್ಮನ್ನ ಮೇಲೆತ್ತಲಿಕ್ಕೆ, ನಮ್ಮನ್ನ ಆ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾನೆ. ಆದ್ರಿಂದಾಗಿ ಈ ಶುದ್ಧಾಂತಕರಣ ಮಾಡಿಕೊಳ್ಳುವಂತಹ ಒಂದು ಬಗೆ ಹೇಗೆ ಅಂತಂದ್ರೆ ಈ ಸಜ್ಜನರ ಸಂಘ ಮತ್ತು ಭಗವಂತನ ಸ್ಮರಣೆಯಿಂದ ನಾವು ಸ್ವಚ್ಛ ಆಗ್ತದೆ ಮನಸ್ಸು. ಅಲ್ಲಿ ಭಗವಂತನ ರೂಪ ಮೂಡುತ್ತದೆ. ಭಗವಂತನ ರೂಪವನ್ನ ಹೇಗೆ ಚಿಂತನೆ ಮಾಡುವುದು, ಹೇಗೆ ಕಾಣುವುದು ಅಂತಂದ್ರೆ ಅದನ್ನು ಕೂಡ ಭಾಗವತದಲ್ಲಿ ಭಗವತ್ ಸ್ವರೂಪವನ್ನ ಬಹಳ ಕಡೆ ಬಹಳ ಸಂದರ್ಭದಲ್ಲಿ ಭಕ್ತರ ಎಲ್ಲ ದರ್ಶನ ಮಾಡಿದಾಗ ಎಲ್ಲ ಭಗವತ್ ಸ್ತೋತ್ರವನ್ನು ತಿಳಿಸಿಕೊಂಡಿದ್ದಾರೆ. ಪ್ರಸನ್ನವದನಾಂಬೋಜಂ ಪದ್ಮಗರ್ಭಾರಮೇಕ್ಷಣಂ ನಿರೋತ್ತರಲಶ್ಯಾಮಂ ಶಂಖಚಕ್ರ ಗದಾಧರಂ ದಸತ್ ಪಂಕಜಕಿಂಜಲ್ಕ ಪೀಠ ಕೌಶೇಯವಾಸವಂ ಶ್ರೀವತ್ಸವತ್ಸಂಭ್ರಾಯ ಕೌಸ್ತುಭಾಮುಖಕಂಬನಂ ಮತ್ತದ್ದುರೇವ ಕಲೆಯಾಪಿ ತಮ್ಮನಮಾಲಯ ಪ್ರಾಗ್ಯಹಾಲಯ ಕಿರೀಟಾಂಗನೋಪರಂ ದರ್ಶನೀಯ ತಮಂ ಶಾಂತಂ ಮನೋ ನಯನವರ್ಧನಂ. ನೋಡಿದವರಿಗೆ ಮನಸ್ಸಿಗೆ ಪರಮಾನಂದ ಅಂತ ಸುಂದರವಾದ ರೂಪವಾಗಿದೆ. ಶಂಖ ಚಕ್ರ ವನಮಾಲಾದಿಗಳನ್ನ ಧಾರಣೆ ಮಾಡಿರ್ತಕ್ಕಂತಹ, ಪೀಠ ವಸ್ತ್ರವನ್ನ ಧಾರಣೆ ಮಾಡಿರ್ತಕ್ಕಂಥವನು, ಕೊನೆಯ ಹೃದಯದಲ್ಲಿ ಮಾಲೆಯಿಂದ ಭೂಷಿತನಾಗಿರ್ತಕ್ಕಂಥವನು. ಹೀಗೆ ದಿವ್ಯವಾದಂತಹ ರೂಪ ಅದನ್ನು ನೋಡತಕ್ಕಂಥವರಿಗೆ ಆನಂದವನ್ನ ಉಂಟು ಮಾಡಬಲ್ಲದೆ ಭಕ್ತರಿಗೆ ಕರುಣಾದೃಷ್ಟಿಯಿಂದ ಅನುಗ್ರಹ ಮಾಡುವಂತಹ ದಿವ್ಯವಾದ ರೂಪವನ್ನ ಆ ಗ್ರಂಥಗಳಲ್ಲಿ ಹೀಗೆ ಭಕ್ತಿ ಬಂದು ಭಕ್ತಿಯಿಂದ ಯಾವ ರೀತಿಯಾಗಿ ಭಗವಂತನನ್ನ ಕಾಣಬೇಕು ಅಂತ ತಿಳಿಸಿಕೊಡುವಂತದ್ದೇ ನಮ್ಮ ಶಾಸ್ತ್ರಗಳು. ಆದ್ರಿಂದ ಇಂತಹ ರೂಪಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಆ ಈ ಧ್ಯಾನದಲ್ಲಿ ಇಂತಹ ರೂಪಗಳನ್ನ ಕಾಣಬೇಕು. ಇನ್ನೂ ಯೋಗಿಗಳು ಕೆಲವರು ನಾವು ಒಂದು ಆಕಾರವನ್ನು ನೋಡಿ ಪ್ರತಿಮೆಗಳಲ್ಲಿಯೋ ಅಥವಾ ಫೋಟೋಗಳಲ್ಲಿಯೋ ನೋಡಿದಂತೆ ಈ ರೂಪಗಳನ್ನ ಅವರವರ ಸಾಧನೆ ತಕ್ಕಂತೆ ಅಂತಃಕರಣದಲ್ಲಿ ಕಾಣಬಹುದಂತಹ ರೂಪವನ್ನು ಹೇಳಿದರೆ, ಇನ್ನೂ ಸಾಧಕರು ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿ ಇರತಕ್ಕಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾರೆ. ಅದು ಮಹಾಜ್ಞಾನಿಗಳು. ಪಾತಾಳಮಿತಸ್ಸಿ ಪಾದಮೂಲಂ ಪಡಂ ನಿವಾಸಿ ತಪದೇವತಾನಂ ಅಂತ ಭಗವಂತನ ಪಾದದಿಂದ ಆರಂಭಿಸಿ ಶಿರಸ್ಸಿನವರೆಗೆ 14 ಲೋಕಗಳು ವ್ಯಾಪಿಸಿಕೊಂಡಿವೆ. 14 ಲೋಕಗಳು, ಸಮುದ್ರಗಳು ಎಲ್ಲವನ್ನೂ ತುಂಬಿಕೊಂಡಿರ್ತಕ್ಕಂತಹ ಬ್ರಹ್ಮಾಂಡವನ್ನೇ ಹೊಂದಿರತಕ್ಕಂತಹ ದಿವ್ಯವಾದ ರೂಪವನ್ನ ಕೆಲವು ಜ್ಞಾನಿಗಳು ಆರಾಧನೆ ಮಾಡ್ತಾರೆ, ಆ ಭಗವಂತನನ್ನ ಕಾಣ್ತಾರೆ. ಹೀಗೆ ವ್ಯಾಪ್ತವಾದ ರೂಪ ಅವರವರ ಮನಸ್ಸಿನಲ್ಲಿ ಹೃದಯ ಕಮಲದಲ್ಲಿ ಚಿಂತನೆ ಮಾಡತಕ್ಕಂಥ ರೂಪಗಳನ್ನ ಈ ಭಾಗವತಾದಿ ಗ್ರಂಥಗಳು ನಮಗೆ ತಿಳಿಸಿಕೊಡ್ತವೆ. ಅಂತಹ ಭಗವಂತನನ್ನ ಸ್ಮರಣೆ ಮಾಡ್ತಾ ಇರಬೇಕಾಗ್ತದೆ. ಹೀಗೆ ಈ ಸ್ಮರಣೆಗಳು ಉಂಟಾಗ್ಲಿಕ್ಕೆ ಅನೇಕ ಧರ್ಮಾಚರಣೆಗಳನ್ನ ನಾವು ಜೀವನದಲ್ಲಿ ಮಾಡಿಕೊಳ್ಳಬೇಕಾಗ್ತದೆ. ಸಮಯ ಇನ್ನು 15 ನಿಮಿಷ. ಆ ಧರ್ಮಗಳನ್ನ ಹೇಳಿರ್ತಕ್ಕಂಥದ್ದೇ ನಮ್ಮ ಶಾಸ್ತ್ರಗಳು. ಆ ಧರ್ಮ ಅಂದ್ರೆ ಯಾವುದನ್ನು ಮಾಡಿದರೆ ಒಳ್ಳೆಯದಾಗ್ತದೆ, ಯಾವುದನ್ನು ಮಾಡಬಾರದು ಅನ್ನೋದನ್ನು ಹೇಳಿರ್ತಕ್ಕಂತೆ ಧರ್ಮಶಾಸ್ತ್ರಗಳು. ಆ ಧರ್ಮಗಳನ್ನ ಈಗಾಗಲೇ ಅನೇಕರು ಜೀವನ ಕ್ರಮದಲ್ಲಿ ಆ ಧರ್ಮಗಳಿರ್ತವೆ. ಸತ್ಯವನ್ನೇ ಹೇಳು, ಇನ್ನೊಬ್ಬರ ಮನಸ್ಸನ್ನು ವಹಿಸಬೇಡ, ಹೀಗೆ ಸತ್ಯಂಬದ ಧರ್ಮಂಚರ ಇತ್ಯಾದಿ ಏನು ಹಿತವಚನಗಳಿದೆ, ಇದನ್ನೇ ಧರ್ಮಾಚರಣೆ ಅಂತ ಕರೆದಿದ್ದಾರೆ. ಹೀಗೆ ಅನೇಕ ಧರ್ಮಗಳನ್ನ ನಮ್ಮ ಶಾಸ್ತ್ರಗಳು ಬೋಧನೆ ಮಾಡಿದ್ದಾವೆ. ಆ ಧರ್ಮಶಾಸ್ತ್ರಗಳನ್ನ ತಿಳ್ಕೊಂಡಾಗ ಆ ಧರ್ಮದಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು ಅಂತ ತಿಳ್ಕೊಳ್ಬೇಕಾದಂತಹ ಪ್ರಸಂಗ ಬರುತ್ತೆ. ಸರಿಯಾದ ಸಮಯ ಈಗ ಎಷ್ಟಾಗಿದೆ? ಇನ್ನು 20 ಪ್ರಸಂಗ ಹೇಗಿದೆ? ಈ ಧರ್ಮಶಾಸ್ತ್ರವನ್ನ ತಿಳ್ಕೊಳ್ಬೇಕು, ಆ ಧರ್ಮಶಾಸ್ತ್ರವನ್ನ ಅನುಷ್ಠಾನ ಮಾಡಬೇಕಾಗುತ್ತೆ. ಎಲ್ಲ ಯುದ್ಧ ಮುಗಿದಿದೆ. ಯುದ್ಧ ಎಲ್ಲ ಮುಗಿದ ಮೇಲೆ ಧರ್ಮರಾಜನಿಗೆ ಚಿಂತೆ ಶುರುವಾಗುತ್ತೆ. ಒಂದು ರಾಜ್ಯವನ್ನ ನಾನು ರಾಜನಾಗಬೇಕು, ನನ್ನ ಆಧಿಪತ್ಯ ನಡೀಬೇಕು ಎಂಬತಕ್ಕಂಥ ಒಂದು ಕಾರಣದಿಂದ, ನಾನು ರಾಜನಾಗಬೇಕು ಎಂಬ ಕಾರಣದಿಂದ ಇಷ್ಟೆಲ್ಲ ಜನರ ಸಾವಿಗೆ ಕಾರಣ, ಇಷ್ಟು ಜನರನ್ನು ಕೊಂದೆ, ನನ್ನ ಬಂಧುಗಳನ್ನು ಕೊಂದೆ, ದೊಡ್ಡ ದೊಡ್ಡವರು ಜ್ಞಾನಿಗಳನ್ನೆಲ್ಲ ಕೊಂದುಬಿಟ್ಟೆ, ಎಷ್ಟು ಪಾಪ ನನಗೆ ಅಂಟಿಕೊಂಡು ಬಿಡ್ತಲ್ಲ ಅಂತೇಳಿ ಬಹಳ ಚಿಂತಾಕ್ರಾಂತನಾಗಿ ವೇಷದಲ್ಲಿ ಕೊಟ್ಟಿದ್ದ. ಯಾರು ಏನು ಸಮಾಧಾನ ಮಾಡಿದ್ರು ಕೂಡ ಸಮಾಧಾನ ಆಗಲಿಲ್ಲ. ಸಾಕ್ಷಾತ್ ಕೃಷ್ಣನೇ ಬಂದ.
ಕೃಷ್ಣನೇ ಬಂದು ಉಪದೇಶ ಮಾಡಿದ, ನೋಡು ನೀನು ಮಾಡಿದ್ದು ಪುಣ್ಯದ ಕೆಲಸ, ಆದ್ರಿಂದ ನಿನಗೆ ಪಾಪ ಬರಲ್ಲ. ಯಾಕೆ ಅಂತಂದ್ರೆ ದುಷ್ಟ ಸಂಹಾರವೂ ಕೂಡ ರಾಜನ ಧರ್ಮ, ಆದ್ರಿಂದಾಗಿ ನೀನು ಮಾಡಿರ್ತಕ್ಕಂಥ ಧರ್ಮವೇ ಆಗಿದೆ, ಪಾಪ ಅಲ್ಲ. ಆದ್ರಿಂದಾಗಿ ಧರ್ಮದ ಕಾರ್ಯ ಮಾಡಿದ ಮೇಲೆ ಪುಣ್ಯ ಬಂದೇ ಬರಲಿದೆ. ಅದನ್ನು ಯೋಚನೆ ಮಾಡಬೇಡ. ಪುಣ್ಯ ಮಾಡಿದ ಮೇಲೆ ಪುಣ್ಯ ಗಳಿಸಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಮಾಡಲಿಲ್ಲ, ಅದರಿಂದಾಗಿ ಅವ್ನು ಮಾಡಿದ ಮೇಲೆ ಯಾಕೆ ಚಿಂತೆ ಮಾಡ್ತೀಯ ಅಂತ ಹೇಳಿದ್ರೆ, ಇಲ್ಲ ನನ್ನ ಮೇಲೆ ಅಭಿಮಾನದಿಂದ ನನ್ನ ಸಮಾಧಾನ ಮಾಡ್ಲಿಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ನೀವು ಅಂತ ಹೇಳಿದ್ರು ಕೂಡ ಅವನು ಕೇಳಲಿಲ್ಲ. ಆಗ ಕೃಷ್ಣ ಹೇಳ್ತಾನೆ, ನೋಡು ನನ್ನ ಸಂಕಲ್ಪದಂತೆ ಎಲ್ಲ ನಡೆಯುವಂಥದ್ದು. ನೀನು ಇಷ್ಟು ದುಷ್ಟರ ಸಂಹಾರ ಆಗಲಿದ್ದರಿಂದ ಮುಂದೆ ಅನೇಕ ಸಜ್ಜನರಿಗೆ ತೊಂದರೆ ಆಗ್ತಾ ಇದೆ. ಮಾಡಬೇಕಾದ ಕೆಲಸವನ್ನು ನೀನು ಮಾಡಿ ಪುಣ್ಯವನ್ನು ಗಳಿಸಿದೀಯ. ಪುಣ್ಯ ಗಳಿಸ್ಕೊಳ್ಳಿಲ್ಲ ಅಂದ್ರೆ ಏನು ಬಂತು? ಏತಸ್ಮಿನ್ ಭಾರತೇ ಪುಣ್ಯ ಪಾಪ್ಯ ಮಾನುಷ್ಯ ಮಧುರಂ ನಕುರಿಯಾ ಆತ್ಮನಶ್ರೇಯ ತೇನಾತ್ಮ ಉಚಿತ ಸ್ವಯಂ ಅಂತ ಹೇಳ್ತಾನೆ ಕೃಷ್ಣ. ನೋಡು ನಿನಗೆ ದೊಡ್ಡ ಯೋಗ ಬಂದಿದೆ. ಇಂತಹ ಶ್ರೇಷ್ಠವಾದ ಭಾರತ ದೇಶದಲ್ಲಿ ಹುಟ್ಟಿದೆಯಾ, ಭರತ ಭೂಮಿಯಲ್ಲಿ ಹುಟ್ಟಿದೆಯಾ, ಪುಣ್ಯ ಭೂಮಿಯಲ್ಲಿ ಹುಟ್ಟಿದೆಯಾ. ಅವನಂತ ನಮಗೆಲ್ಲ ಉಪದೇಶ ಮಾಡ್ತಾ ಇದ್ದಾನೆ ಕೃಷ್ಣ. ಏತಸ್ಮಿನ್ ಭಾರತೇ ಪುಣ್ಯ ಪ್ರಾಪ್ಯ ಮಾನುಷ್ಯ ಮಾತ್ರ, ಅದೇ ಬರೀ ಹುಟ್ಟಿರೋರಲ್ಲ, ಒಳ್ಳೆಯ ಮನುಷ್ಯ ಜನ್ಮ ಬಂದಿದೆ, ಒಳ್ಳೆ ಯೋಗ್ಯವಾದಂತಹ ಜನ್ಮ ಬಂದಿದೆ, ತಿಳುವಳಿಕೆ ಇರುವಂತಹ ಒಳ್ಳೆ ವಂಶದಲ್ಲಿ ಬಂದಿದೆ. ಅದರಿಂದಾಗಿ ಏತಸ್ಮಿನ್ ಭಾರತೇ ಪುಣ್ಯ ಪ್ರಾಪ್ಯ ಮಾನುಷ್ಯ ಮತ್ತು ಇನ್ನು ಎಷ್ಟೋ ವರ್ಷ ಇದೆಯಾ? ಇಲ್ಲ, ಅದ್ರೋಹವಾಗಿರ್ತಕ್ಕಂಥ ಶರೀರ ಯಾವಾಗ ಬಿದ್ದೋಗ್ತದೋ ಗೊತ್ತಿಲ್ಲ. ಅಂತಹ ಅದ್ರೋಹವಾಗಿರ್ತಕ್ಕಂಥ ಶರೀರವನ್ನು ಈ ಒಳ್ಳೆಯ ಕಾಲದಲ್ಲಿ ಒಳ್ಳೆಯ ದೇಶದಲ್ಲಿ ಪಡೆದಿದೆಯಾ? ಇಷ್ಟು ಪಡೆದ ಮೇಲೆ ನಕುರಿಯ ಆತ್ಮನಶ್ರೇಯ, ನಿನ್ನ ಉದ್ಧಾರಕ್ಕೆ ಆತ್ಮೋದ್ಧಾರಕ್ಕೆ ಪುಣ್ಯ ಕಲಿತ ಕೆಲಸವನ್ನು ಮಾಡಲಿಲ್ಲ ಅಂದ್ರೆ ನೀನೇ ವಂಚನೆ ಮಾಡ್ಕೊಂಡು, ಯಾರು ಹೊಣೆಗಾರಲ್ಲ, ನಿನಗೆ ನೀನೇ ಮೋಸ ಮಾಡಿಕೊಂಡಂಗೆ ಆಗ್ತದೆ. ಅದರಿಂದಾಗಿ ಅದರ ಬಗ್ಗೆ ಚಿಂತೆ ಮಾಡಬೇಡ. ನೀನು ಒಂದು ದಿವಸ ಈ ಎಲ್ಲವನ್ನು ಬಿಟ್ಟು ನೀನು ತೆರಳಬೇಕಾಗ್ತದಲ್ಲ, ಎಲ್ಲ ಸಂಪತ್ತನ್ನ, ಎಲ್ಲ ರಾಜ್ಯವನ್ನ, ಬಂದು ಬರವನ್ನ ಎಲ್ಲವನ್ನು ಬಿಟ್ಟು ಎಲ್ಲ ಪ್ರತಿಯೊಬ್ಬರು ಕೂಡ ಇದನ್ನು ಬಿಟ್ಟು ಹೋಗ್ಬೇಕು ಅಂತಂದ್ರೆ ಏನ್ ಬರ್ತದೆ ಜೊತೆಗೆ? ಇದು ಯಾವುದೂ ಬರಲ್ಲ. ನಿನ್ ಜೊತೆಗೆ ಬರುವಂತದ್ದು ದಾರಿ ಬುದ್ಧಿಯಲ್ಲಿ ಇರುವಂತದ್ದು ಪುಣ್ಯ ಮಾತ್ರ. ಆದ್ರಿಂದಾಗಿ ಯದಾ ನ್ಯಾಯದೇ ಮೃತ್ಯು ಕದಾ ಕಸ್ಯ ಭವಿಷ್ಯತಿ ಆಕಸ್ಮಿಕೇ ಮಣೆ ಹೃದಯ ಕರ್ತದ. ಅವಾಗ ಮರಣಕಾಲ ಸನ್ನಿಹಿತವಾದಾಗ ಆತಂಕ ಶುರುವಾಗ್ತದೆ. ಏನು ಅಂತ ಆ ಆತಂಕಕ್ಕೆ ಒಳಗಾಗಬಾರ್ದು ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ, ಪರಿತ್ಯಜ ಸರ್ವಂ ಏಕಾಕಿ ಯಾಸ್ಯಸಿ ಧ್ರುವಂ ನ ದದಾಸಿ ದದಾ ತಸ್ಮಾತ್ ಪಾಥೇಯಾರ್ಥಂ ಇದಂ ಧನಂ. ಬೇರೆ ಕಡೆ ಒಂದು ಊರಿಗೆ ಹೋಗ್ಬೇಕಾದ್ರೆ ಒಂದು ಬುತ್ತಿ ಕಟ್ಕೊಂಡು ಹೋಗ್ತೀವಿ, ಬುತ್ತಿ ಕಟ್ಕೊಂಡು ಹೋಗಿ ಮಧ್ಯದಲ್ಲಿ ಎಷ್ಟೊಂದು ತಿಂತೀವಿ. ಹೀಗೆ ನೀನು ಎಲ್ಲವನ್ನ ಮಾಡಿಟ್ಕೊಂಡ ಮೇಲೆ ನೀನು ಹೋಗ್ಬೇಕು ಅಂತಂದ್ರೆ ಪುಣ್ಯ ಮಾತ್ರ ನಿನಗೆ ಜೊತೆ ಬರೋದು. ದಾರಿ ವಿದ್ಯೆ ಇರ್ತಕ್ಕಂಥ ಪುಣ್ಯ ಮಾತ್ರ. ಆ ಪುಣ್ಯವನ್ನ ಸಂಪಾದನೆ ಮಾಡಿದ್ರೆ ನಿಮಗೆ ಮುಂದೆ ಒಳ್ಳೆಯ ಗುರಿಯನ್ನು ಮುಟ್ಲಿಕ್ಕೆ ಆಗ್ತದೆ. ಇಲ್ಲ ಅಂತಂದ್ರೆ ನೀವು ಮುಟ್ಟಬೇಕಾದ ಗುರಿಯನ್ನು ಮುಟ್ಟಲ್ಲ. ಆದ್ರಿಂದಾಗಿ ನೀನು ಮಾಡಿರ್ತಕ್ಕಂಥದ್ದು ಪುಣ್ಯದ ಕೆಲಸವೇ ಆಗಿದೆ. ಆದ್ರಿಂದ ಚಿಂತಾಕ್ರಾಂತನಾಗಬೇಕ ಅಂತ ಹೇಳಿದಾದ್ರು ಕೂಡ ಕೇಳದೇ ಇದ್ದಾಗ ಸೀದಾ ಅವರ ಅಜ್ಜ, ಆದ್ರಿಂದ ನಿಮ್ಮ ಹಿರಿಯರ ಹತ್ರ ನಾನು ಉಪದೇಶ ಮಾಡುತ್ತೇನೆ ಅಂತ ಹೇಳಿ ಕೃಷ್ಣ ಧರ್ಮರಾಜನ ರಣರಂಗಣದಲ್ಲಿ ಭೀಷ್ಮಾಚಾರ್ಯರು ಶರಶೈಯಲ್ಲಿ ಮಲಗಿದ್ರು, ಬಾಣಗಳ ಮೇಲೆ ಮಲ್ಕೊಂಡಿದ್ರು. ಅವ್ರಿಗೆ ಯಾಕೆ ಆ ಅವಸ್ಥೆ ಬಂತು ಅನ್ನೋದಕ್ಕೊಂದು ಬೇರೆ ಕಥೆ ಇದೆ. ಅಂತೂ ಅವರು ಶರಶೈಯಲ್ಲಿ ಮಲ್ಕೊಂಡಿದ್ರು. ಶರಶೈಯಲ್ಲಿ ಮಲ್ಕೊಂಡಾಗ ಅಲ್ಲಿಗೆ ಕೃಷ್ಣ ಬರ್ತಾನೆ. ಕೃಷ್ಣ ಬಂದು ಧರ್ಮರಾಜ ಈ ರೀತಿಯಾಗಿ ಚಿಂತಾಕ್ರಾಂತನಾಗಿದ್ದಾನೆ, ಇವನಿಗೆ ಉಪದೇಶ ಮಾಡಬೇಕು ಅಂತ ಧರ್ಮರಾಜನ ಕರ್ಕೊಂಡಾಗ ಪಾಂಡವರು ಬಂದರು. ಅನೇಕ ಅಲ್ಲಿ ಕೃಷ್ಣ ಬರ್ತಿದ್ದಾನೆ ಅಂದುಕೊಳ್ಳೆ ಎಲ್ಲ ಋಷಿಮುನಿಗಳು ಬಂದರು, ಜ್ಞಾನಿಗಳು ಬಂದರು, ಎಲ್ಲರೂ ಅಲ್ಲಿ ಸೇರಿ ಬಂದಾಗ ಕೃಷ್ಣನನ್ನ ನೋಡಿದ ಕೂಡಲೇ ಭೀಷ್ಮಾಚಾರ್ಯರು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅನೇಕ ವಿಧವಾದಂತಹ ಸ್ತೋತ್ರವನ್ನು ಮಾಡಿ ಭಕ್ತ್ಯಾವೇಶ ಮನೋಯಸ್ಮಿನ್ ವಾಚಾ ನಾಮಕೀರ್ತಯನ್ ಅಂತ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಯಾರು ತನ್ನ ಜೀವನವನ್ನು ಸಾಗಿಸ್ತಾನೋ ಅವನು ಖಂಡಿತವಾಗಿಯೂ ಕೊನೆಗೆ ಶ್ರೇಯಸ್ಸನ್ನು ಪಡಿತಾನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಿನಗೆಂತಹ ಒಂದು ಸೌಭಾಗ್ಯ ನೋಡು, ಸಾಕ್ಷಾತ್ ಕೃಷ್ಣ ನಿನ್ನ ಜೊತೆಗಿದ್ದಾನೆ, ಜೀವನ ಪೂರ್ತಿ ನಿನ್ನ ಜೊತೆಗಿದ್ದು ಇಷ್ಟು ಅನುಗ್ರಹ ಮಾಡ್ತಾ ಇದ್ದಾನೆ. ಇಂತಹ ನೀನು ಯೋಗವನ್ನು ಪಡೆದಿದ್ದೀಯ. ಸರ್ವಂ ಕಾಲಕೃತಂ ಮನ್ನೆ. ವಾಸ್ತವಿಕವಾಗಿ ಮನುಷ್ಯರು ಈಗ ದೊಡ್ಡ ಮೋಡಗಳು ಗಾಳಿಯ ಒದಲಕ್ಕಾಗಿ ಚಿತ್ರಚಿತ್ರಾಗುವಂತೆ ಮನುಷ್ಯರು ಒಂದು ದಿವಸ ಆ ಭಗವಂತ ಕಾಲನಿಯಾಸನದಿಂದ ಭಗವಂತನ ಒಂದು ಚಿತ್ತಕ್ಕೆ ಒಳಗಾಗಿ ಏನೇನೋ ಆಗ್ತಾರೆ. ಆದ್ರೆ ಆ ಎಲ್ಲ ಆಗಬೇಕು ಅಂತ ಅಂದಾಗಲೂ ಕೂಡ ಯಾರು
ಜೀವನ ಪೂರ್ತಿ ಭಗವಂತನ ಸ್ಮರಣೆ ಮಾಡಿಕೊಂಡು ಅವನನ್ನು ಆಶ್ರಯಿಸಿಕೊಂಡಿರ್ತಾರೋ ಆಗ ಆ ಹೊಡೆತಕ್ಕೆ ಒಳಗಾಗಿರ್ತಕ್ಕಂಥವ್ರು ಕೂಡ ಒಂದು ದಿವಸ ಒಳ್ಳೆಯ ಕಡೆ ಹೋಗಿ ಸೇರ್ತಾರೆ. ಆದ್ರಿಂದ ನೀನು ಇಷ್ಟೆಲ್ಲ ನಮ್ಮ ಜೊತೆಗಿದ್ರು ಕೂಡ, ಸಾಕ್ಷಾತ್ ಕೃಷ್ಣನ ಜೊತೆಗಿದ್ರು ಕೂಡ ನೀನು ಈಗ ಇಷ್ಟೊಂದು ದುಃಖಿತನಾಗ್ತಾ ಇದೆಯಾ, ದುಃಖ ಪಡಬೇಡ, ಇದು ನೀನು ಒಳ್ಳೆಯ ಕೆಲಸ ಅಂತ ಹೇಳ್ತಾ ಅನೇಕ ರಾಜಧರ್ಮಗಳನ್ನ, ಮೋಕ್ಷ ಧರ್ಮಗಳನ್ನೆಲ್ಲ ಉಪದೇಶ ಮಾಡಿ ಕೊನೆಗೆ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದ್ರು ಕೂಡ ಅವನಿಗೆ ಅಷ್ಟೊಂದು ಧಾರಣೆ ಮಾಡ್ಲಿಕ್ಕಾಗದೇ ಇದ್ದಾಗ ಕೊನೆಗೆ ಧರ್ಮರಾಜ ಹೇಳ್ತಾರೆ, ಓ ಧರ್ಮ ಸರ್ವಧರ್ಮಾನಾಂ ಭವತಃ ಪರಮೋಮತಃ ಕಿಂ ಜಪನ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನ ಅಂತ ಧರ್ಮರಾಜ ಭೀಷ್ಮಾಚಾರ್ಯನ ಕೇಳ್ತಾರೆ. ಈ ಇಷ್ಟೆಲ್ಲ ಧರ್ಮವನ್ನು ಉಪದೇಶ ಮಾಡಿದ್ವಿ, ಇಷ್ಟು ಧರ್ಮದಲ್ಲೂ ಕೂಡ ಶ್ರೇಷ್ಠವಾದ ಧರ್ಮ ಯಾವುದು ಅಂತ ಒಂದು ಸಾರಭೂತವಾಗಿ ನನಗೆ ಹೇಳು ಅಂತ ಕೇಳಿದಾಗ ಆಗ ಭೀಷ್ಮಾಚಾರ್ಯ ಹೇಳ್ತಕ್ಕಂತಹ ಮಾತು, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ತೋನ್ನಾಮ ಸಹಸ್ರೇಣ ಪುರುಷ ಸತತೋತ್ಥಿತಃ. ಸತತ ಉತ್ಥಿತಃ, ಯಾವಾಗಲೂ ಕೂಡ ಎಚ್ಚರಿಕೆಯಿಂದ ಇದ್ದು ಜೀವನದಲ್ಲಿ. ಎಚ್ಚರಿಕೆ ಅಂದ್ರೆ ಯಾವ ಜಾಗ್ರತೆ ಅಲ್ಲ, ಭಗವಂತನ ಬಗ್ಗೆ ಎಚ್ಚರ ಇದೆ. ಯಾವಾಗಲೂ ಸ್ಮರಣೆ ಮಾಡ್ಲಿಕ್ಕೆ ಯಾವಾಗ ಸಾಧ್ಯ ಆಗ್ತದೆ ಅಂತಂದ್ರೆ ಏನು ಒಂದು ನಮಗೆ ಲಭಿಸ್ತದೋ, ಏನ್ ಸಿಗ್ತದೋ, ಏನ್ ಒಳ್ಳೆ ನಮ್ಮಿಂದ ಏನ್ ಒಳ್ಳೆದಾಗಿದ್ದೋ, ಏನ್ ಕೆಟ್ಟದಾಗ್ತಾ ಇದೆ ಅದೆಲ್ಲರೂ ಕೂಡ ಭಗವಂತನಿಗೆ ಎಚ್ಚರ ಇದ್ದು ಆ ಎಚ್ಚರಿಕೆಯಲ್ಲಿ ಸಿಕ್ಕಂತಹ ಸುಖ ಅದು ಭಗವಂತನ ಪ್ರಸಾದ, ಸಿಕ್ಕಂತಹ ಒಳ್ಳೆ ಊಟ ಅದು ಭಗವಂತನ ಪ್ರಸಾದ, ಸಿಕ್ಕಂತಹ ಸಂಪತ್ತು ಅದು ಭಗವಂತನ ಪ್ರಸಾದ ಎನ್ನತಕ್ಕಂತಹ ಜಾಗ್ರತೆಯಿಂದ ಇದ್ದು, ಜೀವನ ಪೂರ್ತಿ ಜಾಗ್ರತೆಯಿಂದ ಇದ್ದು ಭಗವಂತನ ಸ್ಮರಣೆಯನ್ನ ಯಾರು ಮಾಡ್ತಾ ಇರ್ತಾರೋ ಪುರುಷೋತ್ತಮಂ ಅಂತ ಹೇಳಿದ ಪದವನ್ನು ಬಳಸ್ತಾರೆ. ಯಾಕಂತಂದ್ರೆ ನಾವೆಲ್ಲರೂ ಕೂಡ ಉಳ್ಳವರಲ್ಲ, ಭಗವಂತ ಪೂರ್ಣ, ನಾವೆಲ್ಲರೂ ಅಪೂರ್ಣರು. ಭಗವಂತ ಆನಂದಮಯ, ನಾವು ಆನಂದಮಯರಲ್ಲ. ಭಗವಂತ ಸರ್ವಜ್ಞ, ನಾವು ಅಲ್ಪಮತಿಗಳು. ಹೀಗೆ ಭಗವಂತ ಪರಿಪೂರ್ಣನಾಗಿ ಇಡೀ ಜಗತ್ತಿಗೆ ಸ್ವಾಮಿಯಾಗಿ ಪುರುಷರಲ್ಲಿ ಅಂದ್ರೆ ದ್ವಾರಮೋ ಪುರುಷರು ಅಂತ ಹೇಳಿದಂಗೆ ಎರಡು ಪುರುಷರು ಯಾರ್ಯಾರಿದ್ದಾರೆ, ಜೀವರಾಶಿಗಳು, ಇನ್ನೊಂದು ಲಕ್ಷ್ಮೀ ದೇವಿ. ಅದಕ್ಕಿಂತ ಉತ್ತಮನಾಗಿರ್ತಕ್ಕಂಥ ಒಂದು ಪುರುಷೋತ್ತಮ ಅಂತ ಅಂದ್ಕೊಂಡಿದ್ದಾನೆ. ಅವನನ್ನ ದೇವದೇವನಾಗಿರ್ತಕ್ಕಂಥ ಅವನನ್ನ ಜಗತ್ತಿಗೆ ಪ್ರಭುವಾಗಿದ್ದಾನೆ. ಅವನನ್ನ ಭಕ್ತಿಯಿಂದ ಯಾರು ಸದಾ ಸ್ಮರಣೆ ಮಾಡ್ತಾ ಇದ್ದಾರೋ ಆ ಸ್ಮರಣೆ ಮಾಡ್ಲಿಕ್ಕೆ ಬೇಕಾದಂತಹ ಎಲ್ಲ ಯಾವ ಸ್ಮರಣೆಯನ್ನು ಮಾಡ್ಬೇಕು ಅನ್ನೋದನ್ನು ಮುಂದಿನ ಸ್ತೋತ್ರಗಳಲ್ಲಿ ಹೇಳಿಕೊಡ್ತಾರೆ. ಅದಕ್ಕೂ ಅನೇಕ ಅರ್ಥಗಳನ್ನ ಎಲ್ಲ ವಿವರಿಸಬಹುದಾಗಿದೆ. ಹಾಗೆ ಮುಂದೆ ಹೇಳ್ತಕ್ಕಂತಹ ಸ್ತೋತ್ರಕ್ಕೆ ಪೀಠಿಕಾರೂಪವಾಗಿ ಜಗತ್ಪ್ರಭುವಾಗಿರ್ತಕ್ಕಂತಹ ಪುರುಷೋತ್ತಮನನ್ನ ಭಕ್ತಿಯಿಂದ ಜೀವನದಲ್ಲಿ ಯಾರು ಧ್ಯಾನ ಮಾಡ್ತಾ ಇರ್ತಾರೋ ಅದು ಧ್ಯಾನ ಮಾಡುವಂಥದ್ದು, ಸ್ಮರಣೆ ಮಾಡಿಕೊಳ್ಳುವಂಥದ್ದು ಶ್ರೇಷ್ಠವಾದ ಧರ್ಮ ಅನ್ಕೊಳ್ತದೆ ಅಂತ ಮುಂದೆ ವಿಷ್ಣು ಸಹಸ್ರನಾಮವನ್ನ ಭೀಷ್ಮಾಚಾರ್ಯರು ಉಪದೇಶ ಮಾಡ್ತಾರೆ. ಹೀಗೆ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು, ಭಗವಂತನ ಸ್ವರೂಪ ಏನು ಅಂತ ಹೇಳಲಿಕ್ಕೆ ಮದವು ಮತ್ಸರ ಲೋಹಮೋಹವು ಬದಕಬಾರದು ಎಂದ ಮನದಲ್ಲಿ ಪದುನಾಮನೆ ಜ್ಞಾನ ಭಕ್ತಿ ವಿರಕ್ತಿ ನಿಂತು ಹೃದಯ ಮಧ್ಯದಿಂದ ವನದಲ್ಲಿ ಅವಮಾಂತ ನಾಮಮಂತ್ರವು ಸದಯವಾದಿತು ಬೇಡಿಕೊಂಡೆನು ಪಿಯೂಷಗಿರಿ ವಾಸ ಎಂಬುದಾಗಿ ದಾಸರು ಕೊಡದಂತೆ ಒಟ್ಟು ಇವತ್ತಿನ ಪ್ರವಚನದ ಸಾರ ಏನು ಅಂತಂದ್ರೆ, ನಾವು ಅಜ್ಞಾನದಿಂದ ಕೂಡಿರ್ತೇವೆ, ಆದ್ರಿಂದಾಗಿ ಮದಮಾಶ್ಚರ್ಯಗಳು ಉಂಟಾಗಿರ್ತವೆ. ಅವನ್ನೆಲ್ಲ ತೊಳೆದು ಬಿಟ್ಟು ನೀನು ಜ್ಞಾನ ಭಕ್ತಿಗಳನ್ನ ಕೊಡು, ನಿನ್ನ ಜ್ಞಾನ ಭಕ್ತಿಗಳನ್ನು ಕೊಡು. ಆ ಜ್ಞಾನ ಭಕ್ತಿಗಳು ಉಂಟಾದ್ರೆ ನಿನ್ನ ರೂಪ ನನ್ನ ಮನಸ್ಸಿನಲ್ಲಿ ಮೂಡುತ್ತದೆ. ಆ ನಿನ್ನ ರೂಪ ಮನಸ್ಸಿನಲ್ಲಿ ಮೂಡುವಂತೆ ನಿನ್ನ ಆ ದರ್ಶನ ಆಗುವಂತಹ ಒಂದು ಶ್ರದ್ಧೆಯನ್ನ ನಿನ್ನಲ್ಲಿ ನನಗೆ ಉಂಟಾಗುವಂತೆ ಮಾಡು ಶ್ರೀನಿವಾಸನೇ, ನಿನ್ನನ್ನು ನಾನು ಶರಣುವಂತಾ ಇದ್ದೇನೆ ಎಂಬತಕ್ಕಂತಹ ಆ ದಾಸರ ಪದದ ಸಾರವನ್ನ ಇಷ್ಟು ಪ್ರವಚನದಲ್ಲಿ ಅಂದ್ರೆ ಭಗವಂತನ ಸ್ಮರಣೆಯಿಂದ ಮೊದಲನೇ ಮೆಟ್ಟಲು ಇದರಿಂದ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ. ಮನುಷ್ಯರಿಗೆ ಪ್ರತಿಯೊಂದು ಜೀವರಾಶಿಗೆ ಬೇಕಾಗಿರ್ತಕ್ಕಂಥ ಆನಂದ ಸಾರ ಏನಿದೆ ನಮ್ಮ ಗುರಿ ಅದು ಪರಮಾನಂದ. ಅದನ್ನು ಪಡೆಯಲಿಕ್ಕೆ ಇಂತಹ ಕಾರ್ಯಗಳನ್ನ ಮಾಡಬೇಕಾಗಿದೆ ಎಂಬತಕ್ಕಂತಹ ವಿಚಾರವನ್ನ ಇವತ್ತಿನ ಒಂದು ಪ್ರವಚನದಲ್ಲಿ ಹೇಳ್ತಾ, ಪರಮ ಪೂಜ್ಯ ಶ್ರೀ ವಿಶ್ವೇಶ್ವರ ಶ್ರೀಪಾದಂಗಳ ಅನುಗ್ರಹದಿಂದ ಈ ಒಂದು ಸ್ವಲ್ಪ ಒಂದೆರಡು ಅಕ್ಷರಗಳನ್ನು ಇರುವಂತಹ ಒಂದು ಯೋಗವನ್ನು ಪಡೆದಿದ್ದೇವೆ. ಅಂದ್ರೆ ಈ ಎರಡು ಮಾತುಗಳನ್ನ ಶ್ರೀ ತೀರ್ಥಾಂತರ್ಯಾಗಿರ್ತಕ್ಕಂಥ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣ.